ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಶನಿ ಪರಮಾತ್ಮ ಸ್ವಾಮಿಯಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ. ಇವತ್ತು ಶನಿ ಜಯಂತಿ ಆಗಿರೋದ್ರಿಂದ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಹಾಗೂ ಪರಮಾತ್ಮನಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ, ನಂಬರ್ 1 ಆ್ಯಂಡ್ ನಂಬರ್ 2. ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಳಿ, 2 ಬೇಕಿದ್ರೂ ನೀವು ಆಯ್ಕೆ ಮಾಡ್ಬೋದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಅದನ್ನು ಇಲ್ಲೇ ಬಿಟ್ಬಿಡಿ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಈ ಒಂದು ರೀಡಿಂಗ್ ಯಾವಾಗ ನೀವು ವಾಚ್ ಮಾಡ್ತೀರಾ ಆಗಿದ್ದು ನಿಮಗೆ ರೆಸಿನೇಟ್ ಆಗುತ್ತೆ. ಮೊದಲೇದಾಗಿ ನಂಬರ್ 1, ಯಾರಿ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ. ನಂಬರ್ 1, ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ ಇನ್ನು ಲಾಸ್ ಅನ್ನಿಸ್ತಿದೆ, ಇನ್ನು ಡೌನ್ ಆಗಿದೆ ಅನ್ನಿಸ್ತಿದೆ, ಹಾಗೂ ಹೆಚ್ಚು ಶ್ರಮ ಹಾಕಿದ್ರೂ ನಮಗೆ ಪ್ರತಿಫಲ ಸಿಗ್ತಿಲ್ಲ, ಲಾಭ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿರ್ಬೋದು. ನಂಬರ್ 1. ಹಾಗೆ ಹೆಚ್ಚಿನ ದೃಷ್ಟಿಯಾಗಿದೆ, ಸ್ವಲ್ಪ ಯಾವುದೋ ಒಂದು ಕೈ ಚಳಕ ನಿಮ್ಗೆ ಆಗಿರೋದ್ರಿಂದ ನೆಗೆಟಿವಿಟಿ ಆಗಿದೆ ಅಂತ ನೀವು ತುಂಬ ಟೆನ್ಷನ್ ಆಗಿದ್ದೀರಾ. ಈ ಎಲ್ಲದರಿಂದ, ಈ ಒಂದು ನೆಗೆಟಿವಿಟಿಯಿಂದ ನಿಮ್ಮನ್ನು ಶನಿ ಪರಮಾತ್ಮ ಸ್ವಾಮಿ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ವ್ಯಾಪಾರ ಮಾಡುವ ಸ್ಥಳ ಚೇಂಜಸ್ ಆಗಬಹುದು, ಅಥವಾ ನಿಮ್ಮ ವ್ಯಾಪಾರನೇ ಚೇಂಜಸ್ ಮಾಡಿ ನೀವು ಬೇರೆ ಬಿಸ್ನೆಸ್ಗೆ ಮುಂದುವರಿಬಹುದು. ಪಾಯಿಂಟ್ ನಂಬರ್ 1. ಅಥವಾ ನೀವಿರೋ ಕೆಲಸದಲ್ಲೇ ಭಾಳಷ್ಟು ಚೇಂಜಸ್ ಕೆಲವರಿಗೆ ಇಲ್ಲಿ ಆಗ್ತಿದೆ. ಕೆಲವು ಬಿಸ್ನೆಸ್ ನಿಮಗೆ, ಆ ಒಂದು ಬಿಸ್ನೆಸ್ ನಿಮ್ಮ ಕೈ ಹಿಡಿತಿಲ್ಲ ಅಂದರೆ ಅದಕ್ಕಿಂತ ಇನ್ನಷ್ಟು ಒಳ್ಳೆ ಕೆಲಸ ನಿಮಗೆ ಸಿಗಬಹುದು. ಹಾಗೆ ಪಾಯಿಂಟ್ ನಂಬರ್ 1, ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಿಹಿಯಾದ ಸುದ್ದಿಗಳನ್ನು ನೀವು ಕೇಳ್ತಿದ್ದೀರಾ. ಯಾವುದು ನಿಮಗೆ ಸ್ಟ್ರಕ್ ಇದೆ ಆ ಕೆಲಸದಲ್ಲಿ ಖಂಡಿತ ಮುಂದುವರಿತಿದ್ದೀರಾ. ಹಾಗೆ ನಿಮ್ಮ ಎಫರ್ಟ್ ಹಾಗೂ ನಿಮ್ಮ ಶ್ರಮ ಎಲ್ಲೂ ಕೂಡ ಡೌನ್ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸಿಗ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಈ ನೆಗೆಟಿವಿಟೀಸ್ ನಿಮಗೆ ಆಗಿದೆ, ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಆ ನೆಗೆಟಿವಿಟಿನ ನೀವು ತೆಗಿತಿದ್ದೀರಾ. ಪಾಯಿಂಟ್ ನಂಬರ್ 1. ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ಶನಿ ಪರಮಾತ್ಮ ಸ್ವಾಮಿಯಿಂದ ಏನು ಮೆಸೇಜಸ್ ಸಿಗ್ತಿದೆ. ಹಾಗೂ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಭಾಳಷ್ಟು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ, ಹಾಗೆ ಇನ್ನಷ್ಟು ಕ್ಲೆನ್ಸಿಂಗ್ ಆಗ್ತಿದೆ ಕೂಡ. ಪಾಯಿಂಟ್ ನಂಬರ್ 1. ಒಂದು ರೀತಿ ಕೆಲವು ವಿಚಾರಗಳಲ್ಲಿ ಸ್ಟ್ರಕ್ ಆಗಿರ್ಬೋದು. ಪಾಯಿಂಟ್ ನಂಬರ್ 1, ಯಾವುದು ವಿಚಾರದಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಾ ಅದರಿಂದ ನಿಮಗೆ ಸಡನ್ ಚೇಂಜಸ್ ಆಗ್ತಿದೆ. ಹಾಗೆ ಸಡನ್ನಾಗಿ ನಿಮಗೆ ಮೆಸೇಜ್, ಕಾಲ್ ಯಾವ ವ್ಯಕ್ತಿಯಿಂದನಾದರೂ ಸಿಗ್ತಿರಬಹುದು. ಹಾಗೆ ಯಾವ ಕೆಲಸಗಳು ಅಥವಾ ಯಾವ ವಿಚಾರಗಳು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದೆ ಅದರಲ್ಲಿ ಕ್ಲಾರಿಟಿ ಸಿಗ್ತಿದೆ. ಹಾಗೆ ಯಾರಿಗೋಸ್ಕರ ನಿಮ್ಮ ಮನಸ್ಸು ಕಾತರದಿಂದ ಕಾಯ್ತಿದೆ, ಆ ವ್ಯಕ್ತಿನ ಭೇಟಿ ಮಾಡಬೇಕಾಗಿರ್ಬೋದು, ಆ ವ್ಯಕ್ತಿನ ನೀವು ಮತ್ತೆ ಸಂಪರ್ಕ ಮಾಡೋದಾಗಿರ್ಬೋದು, ಅಥವಾ ಆ ವ್ಯಕ್ತಿಗಳೇ ನಿಮಗೆ ಕಾಯ್ತಿರ್ಬೋದು ಯಾವಾಗ ನನಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ. ಖಂಡಿತ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಮಾಡ್ತಿರ್ಬೋದು. ನಿಮ್ಮ ಸಂಬಂಧಿಕರಾಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಲವರ್ ಆಗಿರಬಹುದು. ಅವರು ನಿಮ್ಮ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡಲಿಕ್ಕೆ ಒಂದು ಅವಕಾಶ ಬೇಕಾಗಿರ್ಬೋದು. ಏನೇ ಒಂದು ಜಗಳ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಬೇರೆ 3ನೇ ವ್ಯಕ್ತಿಗಳಿಂದ ನಿಮ್ಮ ಸಂಬಂಧ ಹಾಳಾಗಿರ್ಬಹುದು. ಪಾಯಿಂಟ್ ನಂಬರ್ 1. ಈ ಎಲ್ಲದರಿಂದನೂ ನಿಮಗೆ ರಿಲೀಸ್ ಆಗ್ತಿದೆ. ಬಟ್ ಪಾಸ್ಟ್ ಏನಾಗಿದೆ ಅದನ್ನೇ ನಾವು ಕ್ಯಾರಿ ಮಾಡ್ತಾ ಹೋದರೆ, ಅಥವಾ ಆ ವ್ಯಕ್ತಿಗಳ ಅದನ್ನೇ ಕ್ಯಾರಿ ಮಾಡ್ತಾ ಹೋದರೆ ಸಂಬಂಧ ಹಾಳಾಗುತ್ತೆ ಹೊರತು ಅಲ್ಲಿ ಗಟ್ಟಿ ಆಗೋದಿಲ್ಲ. ಇಲ್ಲಿ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ದೆ ಈಗೋ ಆಗಿರಬಹುದು. ಈ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಹೆಚ್ಚು ಅರ್ಥ ಮಾಡ್ಕೋತಿದ್ದಾರೆ, ಇನ್ನಷ್ಟು ಟೈಮ್ ಕೊಡ್ತಿದ್ದಾರೆ ನಿಮಗೋಸ್ಕರ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಲಿಕ್ಕೆ. ಮತ್ತು ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ
ಅವರ ಈಗೋ ಡೌನ್ ಆಗಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಎಸ್, ಪಾಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಿಚ್ ಆಗ್ತಿದ್ದೀರಾ. ಯಾವುದು ನಿಮಗೆ ಸ್ಟ್ರಕ್ ಆಗಿದೆ ಕೆಲಸಗಳು ಅಥವಾ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸಗಳು, ಅದು ಫಾಸ್ಟಾಗಿ ಮೂವ್ ಆಗ್ತಿದೆ. ಮೇಲ್ ಪರ್ಸನ್ಸಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ ಫಾರ್ ಪಾಲ್ ನಂಬರ್ 1. ಒಂದು ಬ್ಯಾಲೆನ್ಸಿಂಗ್ ಇದೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ಪ್ರೀತಿಯ ಜೀವನದಲ್ಲಿ. ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ಅಥವಾ ಅವರ ಒಂದು ಪರ್ಸ್ನಲ್ ವಿಚಾರಗಳಲ್ಲಿ ನಿಮಗೆ ಏನು ಗೊಂದಲತೆ ಇದೆ ಅಥವಾ ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಾ, ಎಲ್ಲದರಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಬರ್ತಿದೆ. ಎಸ್, ಪಾಲ್ ನಂಬರ್ 1, ನಿಮ್ಮ ಒಂದು ಮಕ್ಕಳ ಕೆರಿಯರ್ ಬಗ್ಗೆ ಹೆಚ್ಚಿನ ಚಿಂತೆ ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಅವ್ರಿಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಫರ್ ಬೇಕಿದೆ ಅಂತ ನೀವು ಪ್ರೇಯರ್ ಮಾಡ್ತಿದ್ದೀರಾ, ಅಥವಾ ಒಳ್ಳೆ ಸಂಬಂಧ ಬರಬೇಕು ಅಂತ ಪ್ರೇಯರ್ ಮಾಡ್ತಿದ್ದೀರಾ. ಅದಕ್ಕೆ ಯಾರು ಅಬ್ಸ್ಟಿಕಲ್ಸ್ ಮಾಡ್ತಿದ್ದಾರೆ, ಯಾರು ಅದಕ್ಕೆ ಅಡೆತಡೆ ಮಾಡ್ತಿದ್ದಾರೆ, ಅದನ್ನು ನೀವು ನಿವಾರಣೆ ಮಾಡ್ತಿದ್ದೀರಾ. ಹಾಗೆ ಒಳ್ಳೆ ಅವಕಾಶಗಳು ನಿಮ್ಮ ಮಕ್ಕಳ ಲೈಫಲ್ಲಿ, ಅವರ ಕೆರಿಯರ್ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಬರ್ತಿದೆ. ನಿಮ್ಮ ಮಕ್ಕಳಿಗೋಸ್ಕರ ನೀವು ತುಂಬ ಪ್ರೇಯರ್ ಮಾಡ್ತಿದ್ದೀರಾ. ಅವ್ರಿಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ಇನ್ನೂ ಮಗು ಆಗಿಲ್ಲ ಅಂತ ನೀವು ತುಂಬ ಚಿಂತೆ ಮಾಡ್ತಿರಬಹುದು, ಅರ್ಕೆ ವ್ರತಗಳನ್ನ ಮಾಡ್ತಿದ್ದೀರಾ. ಖಂಡಿತ ಶನಿ ಪರಮಾತ್ಮ ಸ್ವಾಮಿಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಆ ಗುಡ್ ನ್ಯೂಸ್ನ ನೀವು ಕೇಳ್ತಿದ್ದೀರಾ, ಶೀಘ್ರದಲ್ಲೇ ಕೇಳ್ತಿದ್ದೀರಾ. ಪಾಲ್ ನಂಬರ್ 2, ನಿಮ್ಮ ಮಕ್ಕಳ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ, ಚೇಂಜಸ್ ಇದೆ. ಹಾಗೂ ನೀವಿರುವಂತಹ ಸ್ಥಳ, ನೀವಿರೋ ವಾಸಿಸಿರುವಂಥ ಮನೆಯೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಸ್ವಲ್ಪ ನಿಮ್ಮ ಮನೆಗೆ ಸಂಬಂಧಪಟ್ಟಾಗೂ ಕೂಡ ಸ್ವಲ್ಪ ದೋಷಗಳಿರಬಹುದು. ಆ ಭೂಮಿಗೆ ಸಂಬಂಧಪಟ್ಟಾಗೆ ಭೂಮಿ ಶಾಂತಿ ಆಗಿಲ್ಲದೆ ಇರಬಹುದು, ಭೂಮಿ ಶಾಂತಿ ಪೂಜೆನ ಮಾಡಿಲ್ಲದೆ ಇರ್ಬೋದು ಕ್ರಮವಾಗಿ, ಅಥವಾ ಆ ಭೂಮಿ ನೀವು ಏನಾದರೂ ಬಾಡಿಗೆ ಮನೇಲಿ ಇರ್ಬೋದು, ಅಥವಾ ನೀವು ಇರೋ ಸ್ವಂತ ಮನೆ ಆಗಿರ್ಬೋದು. ಕೆಲವು ಪೂಜೆ ಕ್ರಮಗಳು ಸರಿಯಾಗಿ ನಡೆದಿಲ್ಲದೆ ಇರೋದ್ರಿಂದ ಆ ಭೂಮಿ ದೋಷಗಳು ಸ್ವಲ್ಪ ನಿಮಗೆ ಒಂದು ಎಫೆಕ್ಟ್ ನಿಮಗೆ ಆಗ್ತಿರ್ಬೋದು ಫಾರ್ ಪಾಲ್ ನಂಬರ್ 1. ಎಸ್, ನಿಮ್ಮ ಮಕ್ಕಳ ಪ್ರೀತಿಯ ವಿಚಾರದಲ್ಲಿ, ಪ್ರೀತಿಯ ಅವರ ಒಂದು ವಿಚಾರಗಳು ನಿಮ್ಮ ಕಿವಿಗೆ ತಿಳಿತಿರ್ಬೋದು, ಅದನ್ನು ನೀವು ಒಪ್ಕೋತಿರ್ಬೋದು. ಪಾಲ್ ನಂಬರ್ 1, ನಿಮ್ಮ ಮಕ್ಕಳು ಯಾರನ್ನು ಇಷ್ಟಪಡ್ತಿದ್ದಾರೆ ಅವ್ರ ಜೊತೆ ನೀವು ಎಂಗೇಜ್ಮೆಂಟ್ ಕೂಡ ಮಾಡಿಸ್ತಿರ್ಬಹುದು. ನಿಮಗೂ ಆ ಸಂಬಂಧ ತುಂಬ ಇಷ್ಟ ಆಗಿದೆ ಪಾಲ್ ನಂಬರ್ 1. ಹಾಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೊಸ ಹೆಜ್ಜೆಗಳು, ಹೊಸ ದಾರಿಗಳು, ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಈಗಿನ ವ್ಯಕ್ತಿಗಳು, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ತುಂಬಾ ಹರ್ಟ್ ಆಗೋ ರೀತಿ ನಿಮಗೆ ಮಾತಾಡಿರಬಹುದು, ಅಥವಾ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ನಿಮಗೆ ತಿಳಿಸಿರಬಹುದು. ಬಟ್ ನೀವು ತುಂಬ ವರ್ಕ್ ಔಟ್ ಮಾಡ್ತಿದ್ದೀರಾ, ತುಂಬ ಶ್ರಮ ಆಗ್ತಿದ್ದೀರಾ, ಶ್ರಮಜೀವಿ, ಹ್ಯಾಪಿನೆಸ್ ಇದೆ ನಿಮ್ಮ ಲೈಫ್. ನಿಮ್ಮ ಕುಟುಂಬದಲ್ಲಿ ದೈವ ಬಲ ಹೆಚ್ಚಾಗಿದೆ. ಹಾಗೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್, ಒಳಗಿಂದ ಹೊರಗಿಂದ ತುಂಬ ಸ್ಟ್ರಾಂಗ್ ಪರ್ಸನ್. ನೀವು ಮನಸ್ಸಲ್ಲೂ ಸ್ಟ್ರಾಂಗ್, ನೀವು ತಗೊಳ್ಳೋ ನಿರ್ಧಾರದಲ್ಲೂ ಸ್ಟ್ರಾಂಗ್, ನೀವು ಇರೋದು ಕೂಡ ಸ್ಟ್ರಾಂಗ್ ಆಗಿದ್ದೀರಾ. ಬಟ್ ಕೆಲವು ನಿಮ್ಮ ಒಂದು ಫ್ಯಾಮಿಲಿ ಮ್ಯಾಟರ್ ಅಥವಾ ನಿಮ್ಮ ಮಕ್ಕಳ ಜೀವನದಲ್ಲಿ ಸ್ವಲ್ಪ ನಿಮಗೆ ಒಂದು ರೀತಿ ಆತಂಕ, ಭಯ ಇದೆ. ತುಂಬ ರೆಸ್ಪಾನ್ಸಿಬಿಲಿಟಿ ತಗೋತಿದ್ದೀರಾ, ತುಂಬ ಟೆನ್ಷನ್ ತಗೋತಿದ್ದೀರಾ. ಈ ಎಲ್ಲ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ಸಕ್ಸಸ್ ಇದೆ, ಚೇಂಜಸ್ ಇದೆ. ಹಾಗೆ ಯಾವುದು ವಿಚಾರವಾಗಿ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಫಲ ಸಿದ್ಧಿ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಗೌರ್ಮೆಂಟ್ ಜಾಬ್ ಯಾರು ಇಲ್ಲಿ ಟ್ರೈ ಮಾಡ್ತಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಎಕ್ಸಾಮ್ಸ್ನ ಏನಾರು ಅಟೆಂಡ್ ಮಾಡಿದರೆ ಖಂಡಿತ ಅದರಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತಿದೆ. ಇನ್ನಷ್ಟು ಹೈಯರ್ ಪೋಸ್ಟ್ಗೆ ನೀವು ಎಕ್ಸಾಮ್ಸ್ನ ಬರೀತಿರ್ಬೋದು ಪಾಲ್ ನಂಬರ್ 1. ಎಸ್, ತುಂಬ ಸಕ್ಸಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಯಾರು ಆ ಸಕ್ಸಸ್ನ ತಡೆ ಹಾಕಿದ್ದಾರೆ, ಆ ಸಕ್ಸಸ್ನ ಪರಮಾತ್ಮ ನಿಮಗೆ ವಾಪಸ್ ನಿಮ್ಮ ಲೈಫಿಗೆ, ಶನಿ ಪರಮಾತ್ಮ ಸ್ವಾಮಿ ನಿಮ್ಮ ಲೈಫಿಗೆ ವಾಪಸ್ ಕೊಡ್ತಿದ್ದಾರೆ. ಶನಿವಾರ ತಪ್ಪದೇನ ನಿಮ್ಮ ಕೈಯಸ್ಥದಿಂದ ಎಳ್ಬತ್ತಿನ ಹಚ್ಚು ಬನ್ನಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾಗಿರ್ಬೋದು, ಶನಿ ಪರಮಾತ್ಮ ಸ್ವಾಮಿ ದೇವಸ್ಥಾನಕ್ಕಾಗಿರ್ಬೋದು, ಖಂಡಿತ ಇನ್ನಷ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ ದೂರ ಹೋಗ್ತಿದೆ. ಸಕ್ಸಸ್ ನಿಮ್ಮ ಲೈಫಿಗೆ ಬರ್ತಿದೆ ಪಾಲ್ ನಂಬರ್ 1. ಯಾರಿಗಾದರೂ ನೀವು ಶುರುಟಿ ಹಾಕೋದಾಗಿರ್ಬೋದು, ಅಥವಾ ಕಾನೂನಿಗೆ ಸಂಬಂಧಪಟ್ಟಾಗೆ ಕೆಲಸಗಳಲ್ಲಿ ನೀವು ತೊಡಗ್ತಿದ್ರೆ, ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ರೆ, ತುಂಬ ಆತ್ಮೀಯರು ಆ ವ್ಯಕ್ತಿ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡೋಣ ಅಂತ ನೀವೇನಾದರೂ ಅವರ ಕೆಲಸಗಳಿಗೆ ಕೈ ಹಾಕಿದ್ರೆ ಸ್ವಲ್ಪ ಅಬ್ಸ್ಟಿಕಲ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಮನಸ್ತಾಪಗಳಾಗುತ್ತೆ. ಆ ಫ್ರೆಂಡ್ಶಿಪ್ ಅಥವಾ ಆ ಸಂಬಂಧಗಳು ಸ್ವಲ್ಪ ಡಿಸಪಾಯಿಂಟ್ ಆಗಬಹುದು, ದೂರ ಆಗಬಹುದು ಪಾಲ್ ನಂಬರ್ 1.
ಈ ಒಂದು ವಿಚಾರದಲ್ಲಿ ನೀವು ನೋ ಅಂತ ಹೇಳ್ಬೋದಾಗುತ್ತೆ ಪಾಯಿಂಟ್ ನಂಬರ್ 1. ಬಿಕಾಸ್ ಮುಂದಿನ ದಿನಗಳಲ್ಲಿ ಈ ಕೆಲಸಗಳಲ್ಲಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ಬಹುದು. ಎಸ್, ನಿಮ್ಮ ಸುತ್ತ ಮುಖವಾಡ ಹಾಕ್ಕೊಂಡಿರೋ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅವ್ರನ್ನ ತುಂಬ ಬಿಲೀವ್ ಮಾಡ್ತಿದ್ದೀರಾ, ಹಾಗೆ ಅವ್ರನ್ನ ತುಂಬ ನಂಬ್ತಿದ್ದೀರಾ. ಹಾಗೆ ಆ ವ್ಯಕ್ತಿಗಳಿಗೆ ಇನ್ನಷ್ಟು ನಿಮ್ಮಿಂದ ಸಹಾಯ ಸಪೋರ್ಟ್ ಎಲ್ಲ ಸಿಗ್ತಿದೆ. ನಿಮ್ಮಿಂದ ಅವ್ರಿಗೆ ಒಳ್ಳೇದಾಗ್ತಿದೆ. ನಿಮ್ಮಿಂದ ಅವರ ಲೈಫ್, ಅವ್ರ ಕೆರಿಯರ್ ಬಗ್ಗೆ ತುಂಬ ಫೋಕಸ್ ಮಾಡ್ತಿದ್ದಾರೆ. ನಿಮ್ಮಿಂದ ಕಲಿತು ಇನ್ನಷ್ಟು ಮುಂದೆ ಹೋಗ್ತಿದ್ದಾರೆ. ಬಟ್ ಆ ವ್ಯಕ್ತಿಗಳಿಂದನೇ ನಿಮಗೆ ನೆಗೆಟಿವಿಟಿ ಆಗ್ತಿದೆ. ಆ ವ್ಯಕ್ತಿಗಳಿಂದನೇ ನಿಮಗೆ ನೋವಾಗ್ತಿದೆ. ಆ ವ್ಯಕ್ತಿಗಳಿಂದನೇ ನಿಮ್ಮ ಸಂಬಂಧಗಳು ಹಾಳಾಗ್ತಿದೆ. ಅದನ್ನು ಎತ್ತಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಿಮಗೆ ಯಾವುದು ಸರಿ ತಪ್ಪುನ ಅಥವಾ ವ್ಯಕ್ತಿ ಏನು, ಅವ್ರ ಗುಣ ಏನು ಅನ್ನೋದನ್ನು ನಿಮಗೆ ಶನಿ ಪರಮಾತ್ಮ ಸ್ವಾಮಿ ತೋರಿಸ್ಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ಕೆಲವು ದಾರಿಗಳು, ಕೆಲವು ನಿರ್ಧಾರಗಳಿಗೆ ನೀವು ತುಂಬ ಕಟ್ಬೀಳ್ಬೋದು ಮುಂದಿನ ದಿನಗಳಲ್ಲಿ. ಕೆಲವು ವಿಚಾರಗಳಿಗೆ ಅಥವಾ ಕೆಲವು ವ್ಯಕ್ತಿಗಳ ಮಾತುಗಳಿಗೆ ನೀವು ಕಟ್ಬೀಳ್ಬೋದು. ಮೀನ್ಸ್ ಅವ್ರೇನಾದ್ರು ನಿಮಗೆ ಪ್ರಾಮಿಸಿಂಗ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಈ ಕೆಲಸ ಮಾಡೋಣ ಅನ್ನೋದಕ್ಕೆ ನೀವು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಹೌದು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ರೀತಿ ಸ್ಟ್ರಕ್ ಅನ್ನಿಸ್ಬಹುದು. ಬಿಕಾಸ್ ಹೆಚ್ಚಾಗಿ ಅಲ್ಲಿ ಸಂಬಂಧ ಹಾಳಾಗುತ್ತೆ ಅಂತ ನೀವು ತುಂಬ ಗಂಭೀರವಾದ ನಿರ್ಧಾರಗಳನ್ನ ತಗೋತಿದ್ದೀರಾ. ಅದರಲ್ಲಿ ನಿಮಗೆ ತುಂಬಾ ಪ್ರೆಷರ್ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ನೋವು ಆಗುತ್ತೆ. ಪಾಯಿಂಟ್ ನಂಬರ್ 1. ಈ ವಿಚಾರಗಳಲ್ಲಿ ಖಂಡಿತ ನೀವು ಯಾವುದು ತಗೊಳ್ತಿದ್ದೀರಾ ನಿರ್ಧಾರ, ನಿಮ್ಮ ಹಿರಿಯರು ಅಥವಾ ನೀವಿನ್ನೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ, ಅಥವಾ ನಿಮ್ಮ ಹಿರಿಯರ ಮಾತಿಗೆ ಗಮನ ಕೊಡಿ, ಅವರ ಒಂದು ಹೆಲ್ಪ್ನ ತಗೊಳ್ಳಿ. ಅವ್ರು ಹೇಳೋ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ. ಪಾಯಿಂಟ್ ನಂಬರ್ 1. ಹೆಚ್ಚು ಪ್ರೇಯರ್ ಮಾಡ್ತಿದ್ದೀರಾ ಮುಂದಿನ ದಿನಗಳೇ. ಯಾವುದಾದ್ರೂ ವ್ರತ ಪೂಜೆಗಳನ್ನ ಮಾಡ್ತಿರ್ಬೋದು. ನೀವು ನಿಮ್ಮ ಒಂದು ಕೆಲಸ ಸಿದ್ಧಿ ಆಗಲಿಕ್ಕಾಗಿರ್ಬೋದು, ಅಥವಾ ನಿಮಗೆ ಹೊಸ ಜಾಬ್ ವಿಚಾರವಾಗಿರ್ಬೋದು, ಯಾವುದಾದ್ರೂ ಒಂದು ಪೂಜೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಸುದ್ದಿಗಳನ್ನ ನೀವು ಕೇಳ್ತಿದ್ದೀರಾ, ಪೂಜೆಗಳನ್ನ ಮಾಡಿಸ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಹೆಚ್ಚಾಗಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಯಾವುದೇ ಹಳೆಯ ವಸ್ತುಗಳಾಗಿರಬಹುದು ಅಥವಾ ಹಳೆಯ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಲೈಫಿಗೆ, ಆ ವಸ್ತುಗಳಿಂದ ತುಂಬ ಉಪಯೋಗ ಆಗ್ತಿದೆ, ಅಥವಾ ಆ ವ್ಯಕ್ತಿಯಿಂದ ನಿಮಗೆ ಲೈಫಿಗೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಹಾಗೆ ನೀವು ಸಾಕಿರೋ ಪ್ರಾಣಿಗಳು ನಿಮ್ಮ ಮನೆಯನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ಅದು ಹೆಚ್ಚಾಗಿ ತುಂಬ ಟಯರ್ಡಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಾಕಿರೋ ಪ್ರಾಣಿಗಳು ಸ್ವಲ್ಪ ಟಯರ್ಡ್ನೆಸ್ ಆಗ್ಬೋದು, ಅದಕ್ಕೆ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಬಟ್ ಅದು ನಿಮ್ಮ ಮನೆ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ತಿದೆ. ನೀವು ಅದರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಗಮನ ಕೊಡಬೇಕಾಗಿದೆ. ಪಾಯಿಂಟ್ ನಂಬರ್ 1. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ನಿಮ್ಮ ನಿರ್ಧಾರ ಸ್ಟ್ರಾಂಗ್ ಆಗಿರಲಿ. ಹಾಗೆ ಬೇರೆಯವರು ಏನು ಅಂತಾರೆ ಅಥವಾ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನಿಮ್ಮ ಕುಟುಂಬಕ್ಕೆ ನೋವು ಆಗೋದು ಬೇಡ. ನೀವು ಮುಂದಿನ ಹೆಜ್ಜೆಗಳಿಗೆ ಏನು ಹೇಳ್ತಿದ್ದೀರಾ ಅದ್ರ ಬಗ್ಗೆ ಗಮನ ಇರಲಿ. ಕಾನೂನಿಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ, ನೀವು ಕೂಡಿಟ್ಟಿರೋ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದರೂ ನೀವು ಹಣದ ಸಹಾಯ ಆಗಿರ್ಬೋದು, ಶುರುಟಿ ಆಗಿರ್ಬೋದು, ಹೆಲ್ಪಿಂಗ್ ಮಾಡೋದಾಗಿರ್ಬೋದು, ಅಥವಾ ಯಾರಾದರೂ ವ್ಯಕ್ತಿನ, ಹೊಸ ವ್ಯಕ್ತಿನ ನಿಮ್ಮ ಕೆಲಸಕ್ಕೆ ತಗೊಳ್ಳೋದಾಗಿರ್ಬೋದು. ನೀವೇನು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗೆ ಒಳ್ಳೇದಾಗಲಿ ಅಂತ ನೀವು ಅವರನ್ನು ಸಹಾಯ ಪಡೆದುಕೊಂಡ್ರೆ ಅವರು ನಿಮ್ಮ ಕೆಲಸನ ಒಂದು ರೀತಿ ಸ್ಪಾಯ್ಲ್ ಮಾಡಬೇಕು ಅನ್ನೋ ಉದ್ದೇಶ ಇರಬಹುದು ಆ ವ್ಯಕ್ತಿಗೆ. ಎಸ್, ಮನಸ್ಫೂರ್ತಿಯಾಗಿ ಆ ವ್ಯಕ್ತಿ ತುಂಬ ಒಳ್ಳೆಯವರಂತೂ ನಿಮ್ಮ ವಿಚಾರದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿಲ್ಲ. ಪಾಯಿಂಟ್ ನಂಬರ್ 1. ಆ ವಿಚಾರ, ಆ ವ್ಯಕ್ತಿ ಏನು, ಗುಣ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಅವರ ರಿಲೇಷನ್, ನಿಮಗೆ ಅವರ ಒಂದು ಪ್ರೀತಿ ನಿಮಗೆ ಯಾವ ರೀತಿ ಇದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಶನಿ ಪರಮಾತ್ಮ ಸ್ವಾಮಿ ನಿಮಗೆ ತೋರಿಸ್ಕೊಡ್ತಿದ್ದಾರೆ. ಎಸ್, ಪಾಯಿಂಟ್ ನಂಬರ್ 1. ಮುಂದಿನ ದಿನಗಳಲ್ಲಿ ಬೇರೆ ವಿಚಾರಗಳಾಗಿರ್ಬೋದು, ಬೇರೆ ಕೆಲಸಗಳಾಗಿರ್ಬೋದು ತುಂಬ ಹೆಚ್ಚಾಗಿ ಆಸಕ್ತಿ ಮೂಡ್ತಿದೆ. ನಿಮಗೆ ಆಸಕ್ತಿ ಹೆಚ್ಚಾಗಿ ಹೊಸ ಕೆಲಸಗಳ ಬಗ್ಗೆ, ಹೊಸ ಬರವಣಿಗೆ ಬಗ್ಗೆ, ಹೊಸ ನೀವೇನು ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಹೆಚ್ಚಿನ ಪ್ರಾಫಿಟ್ ನಿಮಗಿದೆ. ಎಸ್, ಯಾರು ನಿಮ್ಮನ್ನು ಹೆಲ್ಪ್ ತೊಗೊಂಡು ನಿಮ್ಮನ್ನು ದೂರ ಇಟ್ಟಿದ್ದಾರೆ ಅವ್ರಿಗೆ ಉತ್ತರ ಕೊಡುವಂಥ ಸಮಯ ಕೂಡ ಮುಂದಿನ ದಿನಗಳಲ್ಲಿ ಬರ್ತಿದೆ. ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ, ಆತುರತೆ ಬೇಡ. ಪಾಯಿಂಟ್ ನಂಬರ್ 1. ಆ್ಯಂಡ್ ಖಂಡಿತ ಪಾಯಿಂಟ್ ನಂಬರ್ 1ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ ಅಥವಾ ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ದೀರಾ,
ಖಂಡಿತ ಒಳ್ಳೆ ಸಂಬಂಧ ನಿಮ್ಮ ಲೈಫಿಗೆ ಬರ್ತಿದೆ. ಇದಕ್ಕೆ ಯಾರು ಅಡೆತಡೆ ಮಾಡಿದ್ದಾರೆ ಅವರಿಂದ ಅದು ದೂರ ಆಗ್ತಿದೆ. ಹಾಗೆ ನಿಮಗೆ ಹೊಸ ಸಂಬಂಧ, ಹೊಸ ಪರಿಚಯ ನಿಮಗೆ ಆಗ್ತಿದೆ. ಸೊ ಪಾಲ್ ನಂಬರ್ 1ಗೆ ಮೇಲ್ ಪರ್ಸನ್ಸಿಂದ ತುಂಬ ಸಪೋರ್ಟ್ ಸಿಗ್ತಿದೆ. ಹಾಗೆ ಕೆಲವು ವ್ಯಕ್ತಿಗಳ ಜೊತೆ ನೀವೇನು ಮಾತಾಡ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಎನಿವನ್, ಹೊಸ ಪರಿಚಯ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಆ ವ್ಯಕ್ತಿಗಳು ಗುರ್ತಿಡಿತಿದ್ದಾರೆ. ಹಾಗೆ ನಿಮಗೆ ಇನ್ನಷ್ಟು ಅವಕಾಶಗಳ ವ್ಯಕ್ತಿಯಿಂದ ಸಿಗ್ತಿರ್ಬಹುದು. ಪಾಲ್ ನಂಬರ್ 1 ಕಲೆಗೆ ಸಂಬಂಧಪಟ್ಟಾಗೆ, ಸಂಗೀತಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚಾಗಿ ತೊಡಗ್ತಿದ್ದೀರಾ. ಹಾಗೆ ಅವಕಾಶಗಳು ಕೂಡ ನಿಮ್ಮ ಲೈಫಿಗೆ ಬರ್ತಿದೆ ಫಾರ್ ಪಾಲ್ ನಂಬರ್ 1. ಎಸ್, ಇನ್ನಷ್ಟು ಹೊಸ ವಿದ್ಯೆಗಳನ್ನು ಕಲೀಲಿಕ್ಕೆ ನಿಮಗೆ ಅವಕಾಶ ಸಿಗ್ತಿದೆ. ಹೆಚ್ಚು ಬುಕ್ಸಸ್ನ ರೀಡ್ ಮಾಡ್ತಿದ್ದೀರಾ. ನಿಮಗೂ ಕೂಡ ಅಸ್ಟ್ರಾಲಜಿ ರೀಡಿಂಗ್ ಕಲಿಬೇಕು ಅಂತ ಆಸಕ್ತಿ ಮೂಡ್ತಿರ್ಬೋದು. ಖಂಡಿತ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ನಿರ್ಧಾರಗಳನ್ನ ತಗೋತಿದ್ದೀರಾ. ಹೆಚ್ಚು ಜಪನ ಮಾಡ್ತಿದ್ದೀರಾ. ಆ ಜಪದಿಂದ ನಿಮ್ಮ ಫ್ಯಾಮಿಲಿ ಹಾಗೂ ನೀವು ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ. ಹ್ಯಾಪಿನೆಸ್ ಹೆಚ್ಚಾಗಿ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿದೆ, ಅವರ ಆರೋಗ್ಯದ ಬಗ್ಗೆ ತುಂಬ ನೀವು ಚಿಂತೆ ಮಾಡ್ತಿದ್ದೀರಾ. ಅವರ ಆರೋಗ್ಯ ಚೇತರಿಕೆ ಆಗ್ತಿದೆ. ನಿಮ್ಮ ಸಿಸ್ಟರ್, ಬ್ರದರ್ ಇರ್ಬೋದು, ಅಥವಾ ಯಾರು ನಿಮ್ಮಿಂದ ದೂರ ಇದ್ದಾರೆ, ಆ ವ್ಯಕ್ತಿಗಳು ಮಾತಾಡದೆ ದೂರ ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಮತ್ತು ಸಂಪರ್ಕ ಬರ್ತಿದೆ. ಶೀಘ್ರದಲ್ಲೇ ಆ ವ್ಯಕ್ತಿಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಸಮಯ ಚೆನ್ನಾಗಿಲ್ಲ, ನನ್ನ ಲೈಫಲ್ಲಿ ಟೈಮೇ ಚೆನ್ನಾಗೂ ಇಲ್ಲ, ನಾನು ಯಾವಾಗಲೂ ಡೌನ್ ಆಗ್ತಿದ್ದೀನಿ, ನಾನು ಹಿಂದೆ ಇದ್ದೀನಿ ಅಂತ ನೀವು ಯಾವಾಗ ಡೌನ್ ಮಾಡ್ಕೋತಿದ್ದೀರಾ, ಅದನ್ನು ನಿಮ್ಮನ್ನು ನೀವೇ ಡೌನ್ ಮಾಡ್ಕೋತಿದ್ದೀರಾ. ಖಂಡಿತ ಆ ರೀತಿ ಅಂದ್ಕೋಬೇಡಿ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಟೈಮ್ ಚೆನ್ನಾಗಿದೆ. ನೀವು ಸ್ವಲ್ಪ ಸ್ಲೋ ಆಗಿ ಮುಂದೆ ಹೋಗ್ತಿದ್ದೀರಾ ಅಷ್ಟೇ. ನಿಧಾನವಾಗಾದರೂ ಜಾಗ ನಿಮ್ಮದೇ ಇದೆ. ಬಟ್ ಯಾರು ಫಾಸ್ಟಾಗಿ ಮೂವ್ ಆಗ್ತಾರೆ ಅಲ್ಲಿ ಏನಾದರೂ ಎಡವು ಆಗಬಹುದು. ಸೊ ಯಾವುದು ತಡವಾಗಿ ಬರುತ್ತೋ ಅದು ಸ್ಥಿರವಾಗಿ ನಮ್ಮ ಹತ್ರ ಇರುತ್ತೆ. ಪಾಲ್ ನಂಬರ್ 1 ಖಂಡಿತ ನೀವು ಯಾವುದ್ರಲ್ಲಿ ನಿಧಾನ ಇದ್ದೀನಿ, ನಾನು ಹಿಂದೆ ಇದ್ದೀನಿ, ನಾನು ಡೌನ್ ಆಗಿದ್ದೀನಿ ಅಂದ್ಕೊಂಡಿದ್ದೀರಾ, ಹೆಚ್ಚಿನ ಲಾಭ, ಹೆಚ್ಚಿನ ಸಕ್ಸಸ್ ನಿಮ್ಮನಿಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಗೆ ಯಾರು ಟಾಂಟ್ ಮಾಡಿ ನೋವು ಮಾಡಿದ್ದಾರೆ, ನಿಮ್ಮ ಸಂಬಂಧನ ಹಾಳು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವರ ಸಂಬಂಧ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ, ಅವರ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ ಭಾಳಷ್ಟು ಸಮಸ್ಯೆಗಳು, ಒತ್ತಡಗಳು ಆ ವ್ಯಕ್ತಿಗೆ ಆಗಬಹುದು. ಎಸ್, ಸಂಬಡಿ ನಿಮಗೆ ಯಾರಾದರೂ ಸಾರಿ ಕೂಡ ಹೇಳ್ತಿರ್ಬಹುದು. ಕೆಲವು ಮಿಸ್ಟೇಕ್ಸ್ ಆ ವ್ಯಕ್ತಿಗಳಿಂದ ಗೊತ್ತೋ ಗೊತ್ತಿಲ್ಲದೇನೋ ಆಗಿದೆ. ಆ ಸಮಸ್ಯೆಗಳು ಅವರಿಂದ ಆಗಿದೆ ಅಂತ ಅವ್ರಿಗೆ ಅರಿವಾಗಿ ನಿಮ್ಮ ಹತ್ರ ಬಂದು ಸಾರಿ ಕೂಡ ಕೇಳ್ತಿರಬಹುದು. ನಿಮ್ಮ ಫೇಸಲ್ಲಿ ಹೆಚ್ಚು ಗ್ಲೋನೆಸ್ ಇದೆ, ಫಿಟ್ನೆಸ್ ಆಗ್ತಿದ್ದೀರಾ, ಹೆಚ್ಚು ವ್ಯಾಯಾಮನ ಮಾಡ್ತಿದ್ದೀರಾ, ಮೆಡಿಟೇಷನ್ನ ಮಾಡ್ತಿದ್ದೀರಾ, ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ನಿಮ್ಮ ಫೋನ್ ಟ್ಯೂನ್ಸ್ ಕೂಡ ಚೇಂಜ್ ಮಾಡ್ತಿರಬಹುದು. ಅದು ಕೊಳಲು ಟ್ಯೂನ್ಸ್ ಆಗಿರಬಹುದು, ಅಥವಾ ನಿಮ್ಗೆ ಇಷ್ಟ ಆಗಿರೋ ಟ್ಯೂನ್ಸ್ನ ನೀವು ಮುಂದಿನ ದಿನಗಳಲ್ಲಿ ಚೇಂಜಸ್ ಮಾಡ್ತಿರ್ಬೋದು. ಅದು ನಿಮಗೆ ಕೂಡ ಪಾಸಿಟಿವ್ ಎನರ್ಜೀಸ್ನ ತಂದ್ಕೊಡ್ಬೋದು. ಹಾಗೆ ಪಾಲ್ ನಂಬರ್ 1 ಮುಂದಿನ ದಿನಗಳಲ್ಲಿ ಬೇಗ ವೇಕಪ್ ಆಗ್ತಿದ್ದೀರಾ. ಅಲಾರಾಮ್ನ ಇಡ್ತಾ ಬೇಗ ವೇಕಪ್ ಆಗ್ತಿದ್ದೀರಾ. ಯಾವುದರಲ್ಲಿ ನೀವು ಸ್ಲೋ ಇದ್ರಿ, ನೀವು ಬೆಳಗಿನ ಏನು ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಏನು ಎದೊಳ್ತಿದ್ದೀರಾ, ಅಥವಾ ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ಸ್ ನೀವು ಮಾಡ್ತಿರ್ಬೋದು. ದಿನನಿತ್ಯದ ನಿಮ್ಮ ಒಂದು ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ಬೇಗ ವೇಕಪ್ ಆಗ್ತಿದ್ದೀರಾ, ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಅದು ನಿಮ್ಮ ಒಂದು ಒಳ್ಳೆ ಹ್ಯಾಬಿಟ್ ಜೊತೆಗೆ ನಿಮ್ಮ ಅದೃಷ್ಟನೂ ಕೂಡ ತುಂಬ ಚೇಂಜಸ್ ಮಾಡ್ತಿದೆ. ಯಾವುದಾದ್ರೂ ಒಂದು ಗುರುವಾರ ನಿಮ್ಮ ಕೈಹಸ್ತದಿಂದ ಬೆಲ್ಲನ ಹಸುವಿಗೆ ಕೊಡಿ ತಿನ್ನಲಿಕ್ಕೆ. ಖಂಡಿತ ನಿಮ್ಮ ಲೈಫಲ್ಲೂ ಬಹಳಷ್ಟು ಸಿಹಿ ತಾಯಿ ಲಕ್ಷ್ಮೀ ದೇವಿ ಅಮ್ಮ ಕೊಡ್ತಿದ್ದಾರೆ. ಹಾಗೂ ಶನಿ ಪರಮಾತ್ಮ ಸ್ವಾಮಿ ಕೂಡ ನಿಮಗೆ ಹೆಚ್ಚಿನ ಆಶೀರ್ವಾದನ ಮಾಡ್ತಿದ್ದಾರೆ. ಪಾಲ್ ನಂಬರ್ 1 ಎಸ್, ನೀವು ನಡೆಯುವಂಥ ದಾರಿ ಹೆಚ್ಚಾಗಿ ಮುಳ್ಳಿತ್ತು, ಕಲ್ಲಿತ್ತು, ನೋವಿತ್ತು. ಬಟ್ ಮುಂದಿನ ದಿನಗಳಲ್ಲಿ ಹೆಚ್ಚು ಹೂಗಳ ಒಂದು ದಾರಿಯಾಗಿದೆ. ಆ ದಾರಿಯಲ್ಲಿ ನೀವು ನಡೀತಿದ್ದೀರ. ಬಟ್ ನಿಮ್ಮ ಸುತ್ತ ಇರುವಂಥ ಜನನ ನೀವು ದೂರ ಇಡಬೇಕಿದೆ. ಎಸ್, ಯಾವ ದಾರಿ ನಿಮಗೆ ಸೂಕ್ತ, ಹಾಗೂ ಯಾವ ಒಂದು ಕೆಲಸ ನಿಮಗೆ ಸೂಕ್ತ, ಹಾಗೂ ಯಾವ ಒಳ್ಳೆಯ ಸಂಬಂಧ ನಿಮಗೆ ಸೂಕ್ತ, ನಿಮ್ಮ ಲೈಫಿಗೆ ಆ ಪರಮಾತ್ಮ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಹಾಗೆ ನಿಮ್ಮ ಶತ್ರುಗಳ ಒಂದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ಸಮಸ್ಯೆಗಳನ್ನ ಆಗ್ತಿದೆ ಅನ್ನೋದನ್ನು ಮೆಸೇಜ್ನ ನೀವು ಕೇಳ್ತಿರಬಹುದು. ಹಾಗೆ ನಿಮ್ಗೆ ಯಾವ ಕಷ್ಟಗಳಾಗಿತ್ತು, ಅವರಿಂದ ನಿಮ್ಗೆ ಎಷ್ಟು ನೋವುಗಳಾಗಿತ್ತು, ಅದು ವಾಪಸ್ ಅವ್ರು ತಗೋತಿದ್ದಾರೆ. ಈಗ ನಿಮಗೆ ಎಲ್ಲವೂ
ಚೇಂಜಸ್ ಆಗ್ತಿದೆ. ನಿಮಗೆ ನೋವನ್ನು ಅವ್ರು ತಗೊಳ್ತಿದ್ದಾರೆ. ಭೂಮಿಗೆ ಸಂಬಂಧಪಟ್ಟಾಗೆ ಯಾವ ಕೆಲಸಗಳಲ್ಲಿ ನೀವು ಸ್ಟಾಪ್ ಆಗಿತ್ತು ಆ ಕೆಲಸಗಳು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ನಿಮ್ಮ ಒಂದು ಮನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಸ್ತುಗಳನ್ನು ಕೂಡ ನೀವು ಚೇಂಜಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಹತ್ರ ಇರೋ ನೀವು ಉಪಯೋಗಿಸುವಂತಹ ವಸ್ತುಗಳನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಇರಲಿ. ಬಿಕಾಸ್ ಹೆಚ್ಚು ನೀವು ಟಯರ್ಡ್ ಆಗ್ತಿದ್ದೀರಾ, ಹೆಚ್ಚು ಸುಸ್ತಾಗ್ತಿದೆ. ಟೈಮ್ ಸರಿಯಾಗಿ ಊಟ ಮಾಡಿ, ಹಾಗೆ ಹೆಚ್ಚು ಚಿಂತೆ ಮಾಡಬೇಡಿ. ಹಾಗೆ ಹೆಚ್ಚು ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳ ಅವರ ಆರೋಗ್ಯದ ವಿಚಾರವಾಗೂ ಕೂಡ ನಿಮಗೆ ತುಂಬ ಟೆನ್ಷನ್ ಇರ್ಬೋದು. ನಿಮ್ಮ ಕುಟುಂಬದ ವ್ಯಕ್ತಿಗಳ ಅವರ ಆರೋಗ್ಯದ ವಿಚಾರದಲ್ಲಿ ತುಂಬ ಟೆನ್ಷನ್ ಇರ್ಬೋದು. ಖಂಡಿತ ಯಾವುದು ಟೆನ್ಷನ್ ನೀವು ತಗೋಬೇಡಿ, ನೀವು ಆರಾಮಾಗಿರಿ. ಎಲ್ಲವೂ ಚೇಂಜಸ್ ಆಗುತ್ತೆ. ಪೈಲ್ ನಂಬರ್ 1. ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದೆ, ಹೊಸ ಬದುಕನ್ನು ತೋರಿಸ್ಕೊಡ್ತಿದೆ. ಇನ್ನಷ್ಟು ಧೈರ್ಯ, ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ ಫಾರ್ ಪೈಲ್ ನಂಬರ್ 1. ಯಾವುದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದರಲ್ಲಿ ವಿಳಂಬ ಆಗ್ತಿದೆ, ಅದು ಫಾಸ್ಟಾಗಿ ಮೂವ್ ಆಗುವಂಥ ಸಮಯ ಬಂದಿದೆ. ಹಾಗೆ ಆ ಕೆಲಸದಲ್ಲಿ ನೀವು ಮುಂದೆ ಮೂವ್ ಆನ್ ಆಗೋದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ಜನಗಳಿಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ. ಒಂದು ಕೆಲಸಗಳು ನಿಮ್ಮಿಂದ ಆ ವ್ಯಕ್ತಿಗಳು ಕೂಡ ಕಲಿತಿದ್ದಾರೆ. ಹಾಗೆ ಇನ್ನಷ್ಟು ಜನಗಳಿಗೆ ನೀವು ಗುರುವಾಗಿ ನಿಲ್ತಿದ್ದೀರಾ. ಅದು ಇನ್ನಷ್ಟು ಹೆಮ್ಮೆ ಪಡುವಂತಹ ಕೆಲಸ. ಪೈಲ್ ನಂಬರ್ 1. ಲೆಟ್ಸ್ ಸಿ ಎಸ್ ಆರ್ ನೋ ನೋಡೋಣ. ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಪ್ರಶ್ನೆ ಇರಲಿ, ಅದಕ್ಕೆ ಶನಿ ಪರಮಾತ್ಮ ಸ್ವಾಮಿಯಿಂದ ಏನು ಮೆಸೇಜ್ ಸಿಗುತ್ತೆ ಅನ್ನೋದನ್ನು ಎಸ್ ಆರ್ ನೋ ರೀಡಿಂಗಲ್ಲಿ ನೋಡೋಣ. ಎಸ್, ನೆಕ್ಸ್ಟ್ ಮಂಡೇ ಇರಬಹುದು ಅಥವಾ ಇನ್ನು ಫ್ಯೂ ಡೇಸಲ್ಲಿ ನಿಮಗೆ ನಿಮ್ಮ ಲೈಫಿಗೆ ಹೊಸ ಸ್ನೇಹಿತರಾಗಿರ್ಬೋದು, ಹೊಸ ಸಂಬಂಧ ಆಗಿರ್ಬೋದು, ಹೊಸ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಲೈಫಲ್ಲಿ ಭಾಳಷ್ಟು ಸಕ್ಸಸ್ ಹೆಚ್ಚಾಗಿ ಬರ್ತಿದೆ. ಹೆಚ್ಚು ಟೈಮಿಂಗ್ ನೀವು 6 ಟೈಮ್ ವಾಚ್ ಮಾಡ್ತಿರ್ಬೋದು, 555 ಟೈಮಿಂಗ್ನ ವಾಚ್ ಮಾಡ್ತಿರ್ಬೋದು. ಕರ್ಕಾಟಕ ರಾಶಿ ಆ ವ್ಯಕ್ತಿಗಳಿಂದ ನಿಮಗೆ ತುಂಬ ಸಪೋರ್ಟ್ ಇದೆ. MNOP ಲೆಟರ್ ಈ ವ್ಯಕ್ತಿಗಳಿಂದ ನಿಮಗೆ ಹೊಸ ಮೆಸೇಜಸ್ ಸಿಗ್ತಿದೆ, ಸಂಪರ್ಕ ಸಿಗ್ತಿದೆ. ನಿಮ್ಗೆ ಯಾವ್ದು ಕನ್ಫ್ಯೂಷನ್ ಇದೆ ಈ ವ್ಯಕ್ತಿಗಳು ನಿಮಗೆ ಕ್ಲಿಯರ್ ಮಾಡ್ತಿದ್ದಾರೆ ನಿಮ್ಮ ದಾರಿನ, ಇನ್ನಷ್ಟು ಕಾನ್ಫಿಡೆನ್ಸ್ನ ತುಂಬ್ತಿದ್ದಾರೆ. ಹಾಗೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಎನರ್ಜೀಸ್ ಹೆಚ್ಚಾಗ್ತಿದೆ ಫಾರ್ ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2 ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ ಶನಿ ಪರಮಾತ್ಮ ಸ್ವಾಮಿಯಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪೈಲ್ ನಂಬರ್ 2 ನಿಮ್ಮ ಒಂದು ಡ್ರೀಮಲ್ಲಿ ಆಗಿರಬಹುದು ಅಥವಾ ಲೈವ್ ಆಗಿರಬಹುದು, ಎಲ್ಲಾದರೂ ನೀವು ಜಪ ಮಾಡ್ತಿರುವಂತಹ ಶಿಲೆ, ಕೆತ್ತಿರುವಂತಹ ಕಲ್ಲಲ್ಲಿ ಶಿಲೆಗಳನ್ನ ನೀವು ನೋಡ್ತಿರ್ಬೋದು ಡ್ರೀಮ್ಸಲ್ಲಿ, ಅಥವಾ ಲೈವ್ ಆಗಿ ಎಲ್ಲಾದರೂ ನೀವು ನೋಡಿರಬಹುದು. ನಿಮ್ಗೆ ಇನ್ನಷ್ಟು ಮಾಹಿತಿ ಸೂಚನೆಗಳು ಸಿಗ್ತಿದೆ. ಅದರಿಂದ ನಿಮ್ಮ ಲೈಫಿಗೆ ಯಾವುದು ಸ್ಟ್ರಕ್ ಆಗಿದೆ ಆ ಒಂದು ದಾರಿ ಓಪನ್ ಆಗ್ತಿದೆ. ಹಾಗೆ ಗುರುಗಳ ಆಶೀರ್ವಾದ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ದೇವರಿಗೆ ಹರಕೆ ಏನಾದರೂ ಮಾಡ್ಕೊಂಡಿದ್ದು ಅದೇನಾದರೂ ಮರ್ತಿದ್ರೆ ಆ ಹರಕೆ ಪೂರ್ಣ ಆಗೂ ಕೂಡ ಇನ್ನೂ ನೀವು ಕೊಟ್ಟಿಲ್ಲ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಆ ದೇವರ ಹರಕೆ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಪೈಲ್ ನಂಬರ್ 2 ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಆ ತುಳಸಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ನಿಮ್ಮ ಒಂದು ಇಷ್ಟಾರ್ಥ ಬೇಗ ಸಿದ್ಧಿ ಆಗಲಿ ಅಂತ.
ಇದು ಇಷ್ಟು ದಿವಸ ಮಾಡಬೇಕು ಅನ್ನೋದೇನಿಲ್ಲ. ಒಂದು ನಿಮಗೆ ಇಷ್ಟ ಆಗಿರುವಷ್ಟು ದಿನ ಅಥವಾ ದಿನನಿತ್ಯ ಪ್ರಾರ್ಥನೆ ಮಾಡಿ ಇನ್ನಷ್ಟು ಫಲ ಬೇಗ ಸಿದ್ಧಿ ಆಗುತ್ತೆ. ಹಾಗೆ ನಿಮಗೆ ಏನು ನಿಮ್ಮ ಒಂದು ವಾಸ ಸೇರುವಂತಹ ಸುತ್ತ ಇರುವಂತಹ ನೆಗೆಟಿವಿಟಿ ದೃಷ್ಟಿ, ಜನಗಳ ದೃಷ್ಟಿ ಕೂಡ ಕ್ಲೆನ್ಸಿಂಗ್ ಆಗುತ್ತೆ. ಪಾಲ್ ನಂಬರ್ 2. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಯಾವುದು ನೀವು ನಿರ್ಧಾರ ತಗೊಳ್ಳೋದಲ್ಲಿ ಸ್ವಲ್ಪ ಆ ಥರ ಮಾಡ್ತಿದ್ದೀರಾ, ಅಥವಾ ಗೈಡೆನ್ಸ್ ಸಿಗ್ತಿಲ್ಲ, ಅಥವಾ ನಿಮಗೆ ಹೆಲ್ಪಿಂಗ್ ಮಾಡುವಂಥ ವ್ಯಕ್ತಿ ಸಿಗ್ತಿಲ್ಲ, ಅಥವಾ ಯಾವುದು ನಿಮಗೆ ಸರಿ ತಪ್ಪುಗಳನ್ನ ತಿದ್ದೋವಂತಹ ಗುರುಗಳಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ನಿಮ್ಮ ಲೈಫಿಗೂ ಗುರುವಂತಹ ವ್ಯಕ್ತಿಗೆ ಬೇಕಾಗಿದೆ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಬೇಕಾಗಿದ್ದಾರೆ. ನಿಮ್ಮ ಲೈಫಿಗೂ ಹೊಸ ಸ್ನೇಹಿತರು ಬೇಕಾಗಿದ್ದಾರೆ. ಆ ವ್ಯಕ್ತಿಗಳನ್ನ ನನ್ನ ಲೈಫಿಗೆ ಬರಲಿ ಅಂತ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ. ನಿಮ್ಮ ಲೈಫ್ಗೆ ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಶನಿ ಪರಮಾತ್ಮ ಸ್ವಾಮಿಯಿಂದ ನಿಮಗೆ ಹೊಸ ವ್ಯಕ್ತಿಗಳ, ಹೊಸ ಗುರುಗಳ, ಹೊಸ ಸ್ನೇಹಿತರ ಭೇಟಿ ಆಗ್ತಿದೆ. ಫಾರ್ ಪಾಲ್ ನಂಬರ್ 2. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಸ್ಟ್ರಕ್ ಆಗಿತ್ತು, ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಿದೆ, ಯಾವ ವಿಚಾರದಲ್ಲಿ ಮಿಸ್ಕಮ್ಯುನಿಕೇಷನ್ ಆಗ್ತಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ, ಸಣ್ಣ ಪುಟ್ಟ ವಿಚಾರಕ್ಕೆ ವಾದಗಳಾಗ್ತಿದೆ, ನೀವು ಹೇಳಿದ ಅವ್ರು ಅರ್ಥ ಮಾಡ್ಕೋತಿಲ್ಲ, ಅವ್ರು ಹೇಳಿದ ನೀವು ಅರ್ಥ ಮಾಡ್ಕೋತಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರ್ಡ್ ಪಾರ್ಟಿ ಯಾರು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿದ್ದಾರೆ, ನಿಮ್ಮ ಪ್ರೀತಿಯ ಜೀವನದಲ್ಲಿದ್ದಾರೆ, ಖಂಡಿತ ವ್ಯಕ್ತಿಗಳು ದೂರ ಆಗ್ತಿದ್ದಾರೆ. ಪಾಲ್ ನಂಬರ್ 2. ಒಂದು ಬ್ಯಾಲೆನ್ಸಿಂಗ್ ಬರ್ತಿದೆ, ಒಂದು ಸ್ಟೇಬಲ್ ಬರ್ತಿದೆ. ಪಾಲ್ ನಂಬರ್ 2. ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಹೆಚ್ಚು ಖರ್ಚಾಗ್ತಿದೆ, ಹೆಚ್ಚು ಟೆನ್ಷನ್ ಆಗ್ತಿದೆ, ಯಾವುದು ಕೂಡ ಕೂಡಿಡೋಕ್ಕಾಗ್ತಿಲ್ಲ. ನಾನು ದುಡಿಮೆ ಮಾಡಿದ್ದೆಲ್ಲವೂ ಖರ್ಚಾಗ್ತಿದೆ, ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೂ ಕೂಡ ಅದರಲ್ಲೂ ಹೆಚ್ಚಿನ ಲಾಭ ಇಲ್ಲ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ. ಹೆಚ್ಚಿನ ಬದಲಾವಣೆ ಇದೆ. ಸ್ವಲ್ಪ ದಿನಗಳಿಂದ ನಿಮ್ಮ ಒಂದು ಮೈಂಡ್ ಸೆಟ್ ಕೂಡ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಯಾವುದೋ ವಿಚಾರಕ್ಕೆ. ಖಂಡಿತ ಅದರಿಂದ ಕೂಡ ನೀವು ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಂಬಿಕೆ ಮುಖ್ಯ. ಯಾವುದೇ ಕೆಲಸಗಳಲ್ಲೂ ನೀವು ನಂಬಿಕೆ ಇಟ್ಟಿದ್ದೀರಾ. ಆ ನಂಬಿಕೆನ ಕೆಲವು ವ್ಯಕ್ತಿಗಳು ಸುಳ್ಳಾಗಬೇಕು, ನಿಮ್ಮ ಲೈಫಲ್ಲಿ ಒಳ್ಳೇದಾಗಬಾರ್ದು ಅಂತ ಬಯಸಿ ಪ್ರಾರ್ಥನೆ ಮಾಡಿದ್ದಾರೆ. ಅವರ ಕರ್ಮ ಅವರಿಗೆ ವಾಪಸ್ ಹೊಡೆಯುತ್ತೆ. ಅದಕ್ಕೆ ನೀವು ಟೆನ್ಷನ್ ಆಗಬೇಡಿ. ನಿಮ್ಮ ಪ್ರೀತಿ ಕೆಲವು ವ್ಯಕ್ತಿಗೆ ಮನಸ್ಸಿಗೆ ನಿಮ್ಮ ಪ್ರೀತಿ ಆ ವ್ಯಕ್ತಿಗೆ ಸಿಕ್ಕಿಲ್ಲ ಅಂತ ತುಂಬ ಬೇಸರದಲ್ಲಿದ್ದಾರೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ, ಹಾಗೆ ನಿಮಗೋಸ್ಕರ ನೆಗೆಟಿವಿಟಿ ಕೂಡ ಮಾಡಿದ್ದಾರೆ. ನೀವು ಅವ್ರ ಲೈಫಿಗೆ ವಾಪಸ್ ಬೇಗ ಹೋಗಬೇಕು ಅಂತ. ಹಾಗಾಗಿ ನಿಮ್ಮ ದೇಹದಲ್ಲಿ ಸ್ವಲ್ಪ ಸುಸ್ತು, ಟಯರ್ಡ್ನೆಸ್ ಅನ್ನಿಸ್ತಿದೆ. ನಿಮ್ಮ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಪಾಲ್ ನಂಬರ್ 2. ಪ್ರಾರ್ಥನೆ ಜೊತೆಗೆ ನಿಮಗೆ ನೆಗೆಟಿವ್ ಕೂಡ ಮಾಡಿದ್ದಾರೆ. ನೀವು ಅವ್ರ ಲೈಫಿಗೆ ವಾಪಸ್ ಹೋಗಬೇಕು, ನಿಮ್ಮ ಪ್ರೀತಿ ಅವ್ರಿಗೆ ಸಿಗಬೇಕು, ನೀವು ಅವ್ರನ್ನೇ ಮ್ಯಾರಿಡ್ ಆಗಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಪರ್ಸನ್ಗೆ ಇರಬಹುದು. ಅಥವಾ ನಿಮ್ಗೆ ಆ ವ್ಯಕ್ತಿ ಬೇಡ, ಆ ವ್ಯಕ್ತಿ ಸ್ವಭಾವ ಗುಣ ಚೆನ್ನಾಗಿಲ್ಲ, ಅಥವಾ ನನಗೆ ಇಷ್ಟ ಇಲ್ಲ, ಫೋರ್ಸ್ಫುಲಿ ಸಂಬಂಧ ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ನೀವು ಆ ರೀತಿಯ ಮನಸ್ಸಲ್ಲಿದ್ದರೆ ಖಂಡಿತ ಈ ಒಂದು ಸಂಬಂಧದಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಮತ್ತು ಆ ವ್ಯಕ್ತಿ ನಿಮ್ಮ ಆ ನೆಗೆಟಿವಿಟಿಯಿಂದ ಕೂಡ ನೀವು ಕ್ಲಿಯರ್ ಮಾಡ್ಕೋತಿದ್ದೀರಾ. ಬಟ್ ಇಲ್ಲಿ ಕೆಲವರಿಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ನೀವು ಪ್ರೇಯರ್ ಮಾಡ್ತಿದ್ದೀರಾ. ಕಾರಣಾಂತರದಿಂದ ಆ ವ್ಯಕ್ತಿ ದೂರ ಆಗಿದ್ದಾರೆ, ಹಾಗೂ ನೀವು ದೂರ ಆಗಿದ್ದೀರಾ ಅಂತ ಆ ವ್ಯಕ್ತಿ ಅಂದ್ಕೊಂಡಿರ್ಬೋದು. ಪಾಲ್ ನಂಬರ್ 2. ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ನಿಮ್ಮ ಈ ಒಂದು ಮೆಸೇಜ್ ಕೇಳಬೇಕಿದ್ರು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ಬೋದು, ಏನಾಗ್ತಿದೆ ಏನು ಅಂತ. ಖಂಡಿತ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಪ್ರೀತಿ ಅವ್ರಿಗೆ ಬೇಕು ಅಂತ, ಖಂಡಿತ ಆ ವ್ಯಕ್ತಿ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರು ಫೋರ್ಸ್ಫುಲಿ ಅವ್ರನ್ನ ಪ್ರೀತಿನ ಒಪ್ಕೊಳ್ಳಿಕ್ಕೆ ನಿಮ್ಗೆ ಆಗ್ತಿಲ್ಲ, ಅದು ಕೂಡ ಕ್ಲೆನ್ಸ್ ಆಗುತ್ತೆ. ಪಾಲ್ ನಂಬರ್ 2. ಎಸ್, ತುಂಬ ಕೆಲಸಗಳಲ್ಲಿ ನಿಮಗೆ ಸ್ಟ್ರಕ್ ಆಗಿದೆ, ಬೇಸರ ಆಗ್ತಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕೆಲಸದಲ್ಲಿ ಮುಂದೆ ಹೋಗೋಕ್ಕಾಗ್ತಿಲ್ಲ. ಯಾತಕ್ಕೆ ಈ ರೀತಿ ಆಗ್ತಿದೆ, ನನಗೆ ಯಾಕೆ ಈ ರೀತಿ ಆಗ್ತಿದೆ, ಹಾಗೆ ಎಲ್ಲದರಲ್ಲೂ ನನಗೆ ಡ್ರಾಪ್ ಎನರ್ಜಿ ಅನ್ನಿಸ್ತಿದೆ, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ ಇದಕ್ಕೆ ಹೆಚ್ಚಿನ ದಾರಿ ನಿಮಗೆ ಸಿಗ್ತಿದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರೋದ್ರಿಂದ ಹಾಗೂ ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ, ಹಾಗೂ ಹೆಲ್ಪ್ ಕೂಡ ಮಾಡ್ತಿದ್ದಾರೆ ಈ ವ್ಯಕ್ತಿಗಳು. ಹಾಗೆ ಪಾಲ್ ನಂಬರ್ 2. ನಿಮ್ಮ ಮನಸ್ಸು ಒಳ್ಳೆಯದಾಗಿದೆ,
ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ದೀರಾ ಮತ್ತು ನಿಮ್ಗೆ ಒಳ್ಳೆಯದು ಆಗೇ ಆಗುತ್ತೆ. ಹಾಗೆ ಯಾವುದರಲ್ಲಿ ನಿಮಗೆ ಸ್ಟ್ರಕ್ ಅನ್ನಿಸಿದೆ ಅದರಲ್ಲಿ ಫಾಸ್ಟ್ ಮೂಮೆಂಟ್ ಮುಂದಿನ ದಿನಗಳಲ್ಲಿ ಬರ್ತಿದೆ. ನಿಮ್ಮ ಹತ್ರ ಇರುವ ಹಳೆ ವಸ್ತುಗಳನ್ನು, ನಿಮ್ಮ ಒಂದು ವಸ್ತ್ರಗಳು, ನೀವು ಬಳಸುವಂತಹ ಬಟ್ಟೆಗಳನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ನೀವು ಹಾಕುವಂಥ ಜ್ಯುವೆಲ್ರಿ ಆಗಿರ್ಬೋದು ಅದು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಬಟ್ ಓವರಾಲ್ ನಿಮ್ಮ ಒಂದು ವಸ್ತುಗಳು ಯಾರು ಟಚ್ ಮಾಡಿದ್ದಾರೆ ಅದರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಿರ್ಬೋದು. ಆ ವಸ್ತುಗಳಿಗೆ ಏನಾದರೂ ನೆಗೆಟಿವಿಟಿ ಮಾಡಿ ನಿಮಗೆ ಕೊಟ್ಟಿರ್ಬೋದು ಅಥವಾ ಏನಾದರೂ ನೆಗೆಟಿವಿಟಿ ಆಗಿರಬಹುದು. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಅದು ನಿಮಗೆ ಗೋಚರ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಯಾರಿಗೆ ಆ ವಸ್ತುನ ಕೊಟ್ಟಿದ್ದೆ ಅದರಿಂದ ನನಗೇನು ಪ್ರಾಬ್ಲಮ್ ಆಗಿದೆ, ಅದರಿಂದ ಹೊರಗಡೆ ಹೇಗೆ ಬರಬೇಕಂತ. ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮನಸ್ಸಿಗೆ ಎರಡೂ ಕೂಡ ಬ್ಯಾಲೆನ್ಸಿಂಗ್ ಬರ್ತಿದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗ್ತಿದೆ. ತುಂಬ ಸ್ಪೀಡಾಗಿ ಡ್ರೈವ್ ಮಾಡಬೇಡಿ, ನಿಧಾನವಾಗಿ ಚಲನೆ ಮಾಡಿ. ಹಾಗೆ ಹೆಲ್ಮೆಟ್ನ ಧರಿಸಿ ನೀವು ಚಲನೆ ಮಾಡಿ. ನಂಬರ್ 2, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಒಂದು ಜೀವದ ಮೇಲೆ ನಿಮಗೆ ಒಂದು ರೀತಿ ತುಂಬ ಬೇಸರ ಆಗಿದೆ. ಏನು ಮಾಡಲಿ, ನಾನು ಏನು ಮಾಡಬೇಕು, ನಾನು ಏನು ಮಾಡಲಿ ಅನ್ನೋ ಒಂದು ಟೆನ್ಷನ್ ಇದೆ. ಆರೋಗ್ಯನ ಚೇತರಿಕೆ ಆಗುತ್ತೆ. ಯಾವುದೇ ರೀತಿ ನೀವು ಭಯ ಪಡ್ತಿದ್ದೀರಾ ಮನಸ್ಸಲ್ಲಿ, ಆ ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಎಸ್. ನಂಬರ್ 2, ಕೆಲವು ವ್ಯಕ್ತಿಗಳನ್ನ ನೀವು ಹೆಚ್ಚು ನಿಮ್ಮ ಡ್ರೀಮ್ಸಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದ್ರು ವ್ಯಕ್ತಿಗಳು ನಿಮಗೆ ಏನಾದರೂ ಹೆಲ್ಪಿಂಗ್ ಮಾಡೋದು ಅಥವಾ ಏನಾದರೂ ಕೊಡೋದು ಅಥವಾ ಏನಾದರೂ ತಗೊಳ್ಳೋ ರೀತಿ ನಿಮಗೆ ಕನಸುಗಳು ಬೀಳ್ಬೋದು. ಅಥವಾ ನೀವು ಇಷ್ಟಪಟ್ಟಿರುವಂತಹ ದೂರದ ವ್ಯಕ್ತಿಗಳೇನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಎಸ್. ಸಡನ್ನಾಗಿ ನಿಮಗೆ ಕೆಲವು ಮೆಸೇಜಸ್ ಸಿಗ್ತಿದೆ ಕೆಲವು ವ್ಯಕ್ತಿಗಳಿಂದ. ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿದೆ. ಹಾಗೂ ಇಷ್ಟು ದಿವಸ ಯಾವ ಕೆಲಸದಲ್ಲಿ ಸ್ಟ್ರಕ್ ಆಗಿತ್ತು ಅದು ಫಾಸ್ಟಾಗಿ ಮೂವ್ ಆಗ್ತಿದೆ. ನಂಬರ್ 2. ಎಸ್. ತುಂಬ ಭಾರ ಹೊತ್ತಿದ್ದೀನಿ, ಆ ಭಾರ ಕಮ್ಮಿ ಆಗಬೇಕು. ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದನ್ನು ನಾನು ಡೌನ್ ಮಾಡ್ಕೋಬಾರ್ದು. ನಾನು ಅದನ್ನು ಸರಿಯಾದ ಕ್ರಮವಾಗಿ ಸರಿಯಾಗಿ ನಿಭಾಯಿಸಬೇಕು ಅಂತ ನೀವು ಜವಾಬ್ದಾರಿನ ತಗೊಂಡಿದ್ದೀರಾ. ಖಂಡಿತ ಆ ಜವಾಬ್ದಾರಿನ ನೀವು ಹಾಗೆ ನಿಭಾಯಿಸ್ತಿದ್ದೀರಾ. ಹಾಗೆ ನಿಮ್ಮ ಪೂರ್ವಜರಿದ್ದಂತಹ ಮನೆಯಲ್ಲಿ ಕೂಡ ನೀವು ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿರ್ಬೋದು, ಅಲ್ಲಿ ಪೂಜೆಗಳನ್ನ ಮಾಡ್ತಿರ್ಬೋದು. ಹಾಗೂ ಆ ಭೂಮಿಗೆ ಸಂಬಂಧಪಟ್ಟ ಇನ್ನಷ್ಟು ವಿಚಾರಗಳು ನಿಮ್ಗೆ ತಿಳಿತಿರ್ಬೋದು. ನಿಮ್ಮ ಕುಟುಂಬಕ್ಕೆ ಅನ್ನೋದಕ್ಕಿಂತ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ಪೂಜೆಗಳನ್ನ ಮಾಡಿಲ್ಲ, ಆ ಒಂದು ಸ್ವಲ್ಪ ದೋಷ ಅನ್ನೋದಕ್ಕಿಂತ ದೇವರ ಒಂದು ಪೂಜೆನ ಅಲ್ಲಿ ನಡೆಸಿಲ್ಲ ಅನ್ನೋ ಒಂದು ಕೋಪ ಇರಬಹುದು ನಿಮ್ಮ ಒಂದು ಮನೆ ದೇವರಿಗೆ. ಖಂಡಿತ ಆ ಪೂಜೆನ ಯಾರು ಹಿರಿಯರು ಪಾಲನೆ ಮಾಡ್ತಾರೆ ಅಥವಾ ನೀವೇ ಅವರಿಗೆ ತಿಳಿಸಿ ಹೇಳ್ತಿದ್ದೀರಾ. ಖಂಡಿತ ನಿಮ್ಮ ಕುಟುಂಬಕ್ಕೂ ನಿಮ್ಮ ಯಶಸ್ಸಿಗೂ ದಾರಿ ಸಿಗುತ್ತೆ. ಸ್ವಲ್ಪ ದೈವದ ದೃಷ್ಟಿ, ಸ್ವಲ್ಪ ನಿಮಗೆ ದೃಷ್ಟಿ ಕಮ್ಮಿ ಆಗಿರ್ಬೋದು. ನಂಬರ್ 2, ನಿಮ್ಮ ಒಂದು ಮನೆ ದೇವರು ನಿಮಗೆ ಸ್ವಲ್ಪ ದೃಷ್ಟಿ ಕಮ್ಮಿ ಆಗಿರ್ಬೋದು. ಬಿಕಾಸ್ ಯಾವುದು ಹಿರಿಯರು ಪೂಜೆಗಳನ್ನ ಮಾಡ್ಕೊಂಡು ಬರ್ತಿದ್ರು ಅದನ್ನು ನಿಮ್ಮ ವ್ಯಕ್ತಿಗಳು, ನಿಮ್ಮ ಕುಟುಂಬದ ವ್ಯಕ್ತಿಗಳು ಯಾರು ಮಾಡಬೇಕಾಗಿದೆ ಆ ಕೆಲಸಗಳನ್ನ ಅವ್ರು ಮಾಡದೇ ಇರೋದ್ರಿಂದ ಸ್ವಲ್ಪ ದೋಷಗಳು ಎಲ್ಲರಿಗೂ ಆಗ್ತಿರಬಹುದು. ಅದಕ್ಕೆ ಆರೋಗ್ಯಕ್ಕೆ ಸಮಸ್ಯೆಗಳಾಗ್ತಿದೆ, ಕೆಲಸಗಳು ಅಡೆತಡೆಗಳಾಗ್ತಿದೆ. ಬಹಳಷ್ಟು ಸೂಚನೆಗಳು ನಿಮ್ಗೆ ಸಿಗ್ತಿದ್ರು ಕೂಡ ಅದಕ್ಕೆ ಹೇಗೆ ಮುಂದೆ ಹೋಗಬೇಕು ಅಥವಾ ಯಾಕೆ ಈ ಸೂಚನೆಗಳು ಸಿಗ್ತಿದೆ, ಏನಿದ್ರ ಅರ್ಥ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೋಚರ ಆಗ್ತಿದೆ. ನಿಮ್ಮ ಒಂದು ಮೂಲ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿ ಇನ್ನಷ್ಟು ನಿಮಗೆ ದಾರಿ ಸಿಗುತ್ತೆ. ಪಂಚಾಂಗದ ಮೂಲಕ ಕೂಡ ನಿಮಗೆ ಇನ್ನಷ್ಟು ಆನ್ಸರ್ ಸಿಗಬಹುದು. ನಂಬರ್ 2. ಎಸ್. ನಿಮ್ಮನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಆನ್ಲೈನಲ್ಲಿ ಆಫ್ಲೈನಲ್ಲಿ, ಖಂಡಿತ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ನಿಮ್ಮ ಫ್ರೆಂಡ್ ಬರ್ತಿದ್ದಾರೆ. ನಿಮ್ಮ ಮುಂದೆ ಬಂದು ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಂಬರ್ 2, ನಿಮ್ಮ ಪ್ರೀತಿಯ ಜೀವನ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿಗಳಾಗಿರಬಹುದು. ಎಸ್. ಮುಂದಿನ ದಿನಗಳಲ್ಲಿ ನೀವು ಸ್ವಂತ ಭೂಮಿನ ಪರ್ಚೇಸ್ ಮಾಡ್ತಿರ್ಬೋದು, ಮನೆ ಆಗಿರ್ಬೋದು, ಜಮೀನು ಆಗಿರ್ಬೋದು, ಭೂಮಿ ಎನಿಥಿಂಗ್. ನೀವೇನು ಪರ್ಚೇಸ್ ಮಾಡ್ತಿದ್ದೀರಾ ಖಂಡಿತ ನಿಮಗೆ ಹೆಚ್ಚಿನ ಲಾಭ ಇದೆ. ಆ ಭೂಮಿಯಲ್ಲಿ ಕೂಡ ನಿಮಗೆ ಹೆಚ್ಚಿನ ದೈವದ ಆಶೀರ್ವಾದ ಕೂಡ ಇದೆ. ನಂಬರ್ 2. ಎಸ್. ಯಾವ ಕೆಲಸ ಶುರು ಮಾಡಿದ್ದೀರಾ ಅದನ್ನು ನಿಲ್ಲಿಸ್ಬಿಡ್ಲಾ ಅಥವಾ ಅದಾಗ್ತಿಲ್ಲ ನನ್ನ ಕೈಯಲ್ಲಿ, ಅದಕ್ಕೆ ಸ್ವಲ್ಪ ಇನ್ನಷ್ಟು ಎಫರ್ಟ್ ಬೇಕಾಗಿರ್ಬೋದು ಅಥವಾ ಇನ್ನಷ್ಟು ಜನಗಳ ಒಂದು ಹೆಲ್ಪಿಂಗ್ ಬೇಕಾಗಿರ್ಬೋದು ಅಂತ ತುಂಬ ಟೆನ್ಷನ್ ತೊಗೊಂಡಿದ್ದೀರಾ.
ಖಂಡಿತ ಕೆಲಸನ ನಿಲ್ಲಿಸಬೇಡಿ, ಅರ್ಧದಲ್ಲೇ ಶುರು ಮಾಡಿದ್ದೀರಾ, ಖಂಡಿತ ಅದನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಯಾವ ಸ್ವಂತ ಕೆಲಸಗಳನ್ನ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಲಾಭ ಇದೆ. ಇನ್ನೇನು ಕಂಪ್ಲೀಟ್ ಆಗ್ತಿದೆ, ಇನ್ನಷ್ಟು ಮುಂದೆ ಹೋದರೆ ಇನ್ನಷ್ಟು ನಿಮಗೆ ಅದರಲ್ಲಿ ಗ್ರೋತ್ ನೋಡ್ತಿದ್ದೀರಾ. ಇನ್ನಷ್ಟು ವ್ಯಕ್ತಿಗಳಿಗೆ ನೀವೇ ಕೆಲಸ ಕೊಡೋ ರೀತಿ ಬೆಳೀತಿದ್ದೀರಾ. ನೀವೀಗ ಡ್ರಾಪ್ ಮಾಡುವಂಥ ಸಮಯ ಅಲ್ಲ, ಅದರಿಂದ ಮುಂದೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡುವಂತಹ ಸಮಯ. ಪಾಲ್ ನಂಬರ್ 2, ಖಂಡಿತ ನಿಮ್ಮ ಒಂದು ವಸ್ತುಗಳು, ಅದು ಜ್ಯುವೆಲ್ರೀಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಅಥವಾ ಚಿನ್ನದಾಗಿರ್ಬೋದು, ಎನಿಥಿಂಗ್ ನೀವು ತುಂಬ ಇಷ್ಟಪಟ್ಟಿರುವಂಥ ವಸ್ತುಗಳು ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಎತ್ತಿಡ್ಬೋದು, ಅಥವಾ ನೀವೆಲ್ಲರೂ ಧರಿಸಿದರೆ ಅಲ್ಲೆಲ್ಲರೂ ಕಳೆದು ಹೋಗೋ ರೀತಿ ಆ ರೀತಿ ಒಂದು ಅನ್ನಿಸ್ಬಹುದು. ಪಾಲ್ ನಂಬರ್ 2, ಅಥವಾ ಅದ ರೀತಿ ಯಾರಾದರೂ ನಿಮ್ಮ ವಸ್ತುಗಳನ್ನ ತೆಗೆದುಕೊಳ್ಳೋ ಅಂತಹ ಮನಸ್ಥಿತಿ ಕೆಲವು ವ್ಯಕ್ತಿಗಳಿಗಿರಬಹುದು. ಎಸ್, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ವಸ್ತುಗಳ ಬಗ್ಗೆ ಗಮನ ಕೊಡಿ. ಯಾರಿಗಾದರೂ ಅದನ್ನು ಕೊಟ್ಟರೆ ವಾಪಸ್ ಅದನ್ನು ಈಸ್ಕೊಡಿ, ಅದನ್ನು ಕ್ಲೆನ್ಸ್ ಮಾಡಿ. ಎಸ್, ಪಾಲ್ ನಂಬರ್ 2. ಎಸ್, ತುಂಬ ಥಿಂಕಿಂಗ್ ಮಾಡ್ತಿದ್ದೀರಾ ಮನಸ್ಸಲ್ಲಿ. ಯಾವುದೋ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿಲ್ಲ, ನನ್ನ ಒಂದು ಜವಾಬ್ದಾರಿ ಹೆಚ್ಚಾಗ್ತಿದೆ, ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ಬಗ್ಗೆ, ಅವರ ಕೆಲಸದ ಬಗ್ಗೆ ತುಂಬ ಟೆನ್ಷನ್ ಇದೆ, ನೀವು ಅಲೋನ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಜೊತೆ ಖಂಡಿತ ನೀವು ನಂಬುವಂಥ ದೈವಶಕ್ತಿ ಇದೆ, ಹಾಗೂ ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಎಸ್, ಪಾಲ್ ನಂಬರ್ 2, ತುಂಬ ವರ್ಷಗಳಿಂದ ಅಥವಾ ನಿಮ್ಮ ಒಂದು ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್, ಎನಿವನ್, ಅಥವಾ ನಿಮ್ಮ ಚೈಲ್ಡ್ಹುಡ್ ಆ ವ್ಯಕ್ತಿ ಮೇಲೆ ನಿಮಗೆ ಕ್ರಶ್ ಇತ್ತು, ಅಥವಾ ವ್ಯಕ್ತಿ ಮೇಲೆ ನಿಮಗೆ ಪ್ರೀತಿ ಇತ್ತು, ಆದರೆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ. ಬಟ್ ತುಂಬ ವರ್ಷಗಳಿಂದ ಭೇಟಿ ಆಗಿಲ್ಲ. ಆನ್ಲೈನಲ್ಲಿ ಸಂಪರ್ಕ ಇರ್ಬೋದು, ಅಥವಾ ಆನ್ಲೈನಲ್ಲೂ ಸಂಪರ್ಕ ಇಲ್ಲದೆ ಇರ್ಬೋದು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ತುಂಬ ಹೊಸ ಮೆಸೇಜನ್ನು ತೊಗೊಂಡು ಬರ್ತಿದ್ದಾರೆ. ನಿಮ್ಮ ಲೈಫಿಗೆ ಸರಿಯಾದ ಸಮಯಕ್ಕೆ ಆ ವ್ಯಕ್ತಿ ಭೇಟಿ ಆಗ್ತಿದೆ. ಫಾರ್ ಪಾಲ್ ನಂಬರ್ 2, ಅವರು ಬಾಯ್ ಆಗಿರ್ಬೋದು, ಗರ್ಲ್ ಆಗಿರಬಹುದು, ಒಟ್ಟಿನಲ್ಲಿ ಆ ವ್ಯಕ್ತಿಗಳು ನಿಮಗೆ ಸಂಪರ್ಕ ಮಾಡ್ತಿದ್ದಾರೆ, ನಿಮ್ಮ ಪ್ರೀತಿನ ಬಯಸ್ತಿದ್ದಾರೆ. ಹಾಗೆ ಅವರು ನಿಮಗೆ ಪ್ರಪೋಸ್ ಮಾಡ್ಬೋದು. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಆಗಮನ ಇದೆ, ಹಾಗೆ ಹೊಸ ಪರಿಚಯ ಇದೆ, ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಇದೆ, ಹಾಗೆ ನಿಮ್ಮ ಒಂದು ಕೆಲಸದ ಸ್ಥಳ ಚೇಂಜಸ್ ಕೂಡ ಆಗ್ತಿದೆ, ಹಾಗೆ ನಿಮ್ಮ ಒಂದು ವರ್ಕ್ ಕೂಡ ಚೇಂಜಸ್ ಆಗ್ತಿದೆ. ಎಷ್ಟು ದಿವಸ ಏನು ಪ್ರೆಷರ್ ಇತ್ತು, ಎಷ್ಟು ಟಯರ್ಡ್ ಇತ್ತು, ಹಾಗೂ ಎಷ್ಟು ನೀವು ಆ ಒಂದು ಅಷ್ಟು ಒಂದು ಪ್ರೆಷರ್ನ ತಡ್ಕೊಂಡಿದ್ದೀರಾ, ಎಷ್ಟು ಬ್ಯುಸಿ ಇದ್ರಿ, ಇನ್ನು ಮುಂದೆ ಅದು ಸ್ವಲ್ಪ ಕಮ್ಮಿ ಆಗ್ತಿದೆ. ಆರಾಮ್ ಅನ್ನಿಸ್ತಿದೆ, ಹ್ಯಾಪಿ ಅನ್ನಿಸ್ತಿದೆ, ಇನ್ನಷ್ಟು ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನಿಸ್ತಿದೆ. ಕೆಲವು ವ್ಯಕ್ತಿ ಹತ್ರ ಓಪನ್ ಅಪ್ ಆಗ್ತಿದ್ದೀರಾ, ಹಾಗೆ ಏನು ಮುಜುಗರ ಶೈನ್ ಇತ್ತು ಅದು ಕೂಡ ಕಮ್ಮಿ ಆಗ್ತಿದೆ. ನಿಮ್ಮ ಇಷ್ಟ ಆಗಿರೋ ವ್ಯಕ್ತಿಗಳ ಜೊತೆ ನಿಮ್ಮ ಪ್ರೀತಿನ ಹಂಚ್ಕೋತಿದ್ದೀರಾ, ಮಾತಾಡ್ತಿದ್ದೀರಾ, ಸಮಯನ ಕೊಡ್ತಿದ್ದೀರಾ. ಹೊಸ ವ್ಯಕ್ತಿ ಚೇಂಜಸ್, ನಿಮ್ಮನ್ನು ಗುರುತಿಡಿದು ಮಾತಾಡೋ ವ್ಯಕ್ತಿಗಳು ನಿಮ್ಮಲ್ಲಿ ಏನೋ ತುಂಬ ಚೇಂಜಸ್ ಆಗಿದೆ, ಹಾಗೆ ನೀವು ತುಂಬ ಹ್ಯಾಪಿಯಾಗಿದ್ದೀರಾ. ಹಾಗೆ ಆ ವ್ಯಕ್ತಿಗಳಿಂದ ನಿಮಗೆ ಆಶೀರ್ವಾದ ಕೂಡ ಸಿಗ್ತಿದೆ. ನಿಮ್ಮ ಒಂದು ಚೇಂಜಸ್ನ ನೋಡಿ ಅವರು ತುಂಬ ಸಂಭ್ರಮ ಪಡ್ತಿದ್ದಾರೆ. ನಿಮ್ಗಿನ್ನ ಆ ವ್ಯಕ್ತಿಗಳು, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ತುಂಬ ಸಂಭ್ರಮ ಪಡ್ತಿದ್ದಾರೆ. ಪಾಲ್ ನಂಬರ್ 2, ಎಸ್, ಹೊಸ ದಾರಿ ನಿಮಗೆ ಸಿಗ್ತಿದೆಯಲ್ಲ, ಆ ದಾರಿಯಲ್ಲಿ ಬಹಳಷ್ಟು ನಿಮ್ಮ ಒಂದು ಕೆರಿಯರ್ ಇನ್ನಷ್ಟು ಗ್ರೋತ್ನ ನೋಡ್ತಿದ್ದೀರಾ. ಆ ದಾರಿಯಲ್ಲಿ ನಿಮಗೆ ಹೊಸ ಸ್ನೇಹಿತರು, ಹೊಸ ವ್ಯಕ್ತಿ, ಹಾಗೂ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ತುಂಬ ಎಂಜಾಯ್ ಮಾಡ್ತಿದ್ದೀರಾ. 222 ಟೈಮಿಂಗ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರ್ಬೋದು. ಏಂಜಲ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮ ಕೆರಿಯರ್ಗೆ, ಹಾಗೂ ನಿಮ್ಮ ಒಂದು ಪ್ರೀತಿಯ ಜೀವನಕ್ಕೆ, ಹಾಗೂ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಕೂಡ ಗ್ರೋತ್ ಆಗ್ತಿದೆ. ಪಾಲ್ ನಂಬರ್ 2, ಎಸ್, ಸೂರ್ಯದೇವರ ಒಂದು ಸ್ತೋತ್ರ ಮಂತ್ರಗಳನ್ನ ನೀವು ಆದಿತ್ಯ ಹೃದಯ ಮಂತ್ರವನ್ನು ಕೇಳೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್, ಆರೋಗ್ಯದಲ್ಲಿ ಚೇತರಿಕೆ, ಮನೇಲಿ ಶಾಂತಿ ಎಲ್ಲವೂ ಹೆಚ್ಚಾಗುತ್ತೆ. ಹಾಗೆ ಇನ್ನಷ್ಟು ದೈವದ ಅನುಗ್ರಹ ಹೆಚ್ಚಾಗ್ತಿದೆ.
ಇನ್ನಷ್ಟು ನೀವು ದೈವದ ಪೂಜೆನ ಹೆಚ್ಚಾಗಿ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಯಾರು ನಿಮ್ಮನ್ನು ಸೋಂಬೇರಿ ಅಂದ್ಕೊಂಡಿದ್ದಾರೆ ಅಥವಾ ಯಾರು ನಿಮ್ಮನ್ನು ಡೌನ್ ಮಾಡ್ತಿದ್ದಾರೆ ಅಥವಾ ಯಾರು ನಿಮ್ಮನ್ನು ನೀವು ಮುಂದುವರಿಬಾರ್ದು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಇಷ್ಟು ಕೆಟ್ಟು ಮನಸ್ಥಿತಿ ಆ ವ್ಯಕ್ತಿಗಳಿಗಿದೆ, ಅವನ ಮುಂದೆ ಎದ್ದು ನಿಲ್ಲುವಂತಹ ಸಾಧನೆ ಮಾಡುವಂತಹ ಧೈರ್ಯ ನಿಮಗೆ ರಾಮ ಕೊಡ್ತಿದ್ದಾರೆ. ಎಸ್, ವಿಷ್ಣು ದೇವರ ಅನುಗ್ರಹ, ಶನಿ ಪರಮಾತ್ಮ ಸ್ವಾಮಿಯ ಅನುಗ್ರಹ, ಸೂರ್ಯ ದೇವರ ಅನುಗ್ರಹ ಹೆಚ್ಚಾಗಿ ಫೈಲ್ ನಂಬರ್ 2ಗೆ ಇದೆ. ಚಕ್ರಗಳ ಬಗ್ಗೆ ಗಮನ ಕೊಡಿ, ಚಕ್ರ ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಚಕ್ರ ಹಾಗೂ ಸೆಕೆಂಡ್ ಚಕ್ರ ಸ್ವಲ್ಪ ನಿಮಗೆ ಉಷ್ಣತೆ ಜಾಸ್ತಿ ಇದೆ ಅನಿಸುತ್ತೆ ನಿಮ್ಮ ಒಂದು ದೇಹದಲ್ಲಿ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ವಿಚಾರವಾಗಿ ಗಮನ ಕೊಡಿ. ಚಕ್ರ ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್ 2. ಎಸ್, ಇನ್ನಷ್ಟು ಗರುಡ ಪುರಾಣದ ವಿಚಾರನ ನೀವು ಕೇಳ್ತಿರ್ಬೋದು ಅಥವಾ ಓದ್ತಿರ್ಬೋದು ಅಥವಾ ಯಾರಾದರೂ ತಿಳಿದಿರೋ ವ್ಯಕ್ತಿಗಳ ಹತ್ರ ನೀವು ಅದನ್ನು ಕೇಳ್ತಿರ್ಬೋದು. ಫೈಲ್ ನಂಬರ್ 2, ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಗೊಂದಲತೆ ಇದೆಯಲ್ಲ ಅದು ಕ್ಲಿಯರ್ ಆಗ್ತಿದೆ, ಹಾಗೆ ನಿಮಗೆ ಇನ್ನಷ್ಟು ದಾರಿ ಸಿಗ್ತಿದೆ. ಎಸ್, ನಿಮ್ಮನ್ನು ಗುರುತಿಸ್ಕೊಳ್ಳುವಂಥ ಸಮಯ ಬಂದಿದೆ. ಹಾಗೆ ಏನು ನಿಮ್ಮ ಲೈಫಲ್ಲಿ ದುಃಖ ಆಗಿದೆ ಆ ದುಃಖದಿಂದ ಹೊರಗಡೆ ಬರ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 2, ನಿಮ್ಮ ಶತ್ರುಗಳ ಒಂದು ಸ್ಯಾಡ್ ಮೆಸೇಜಸ್ನ ನೀವು ಕೇಳಿರ್ಬೋದು. ಅದು ಆ ವ್ಯಕ್ತಿಗಳು ನಿಮಗೇನು ಬಯಸಿದ್ದಾರೆ ಅವರ ಲೈಫಲ್ಲಿ ಅದಾಗೋದನ್ನು ನೀವು ನೋಡ್ತಿದ್ದೀರಾ. ಎಸ್, ಜಪಮಾಲೆ ಕೂಡ ನಿಮಗೆ ಗಿಫ್ಟಾಗಿ ಸಿಗ್ತಿರ್ಬೋದು, ನೀವೇ ಪರ್ಚೇಸ್ ಮಾಡ್ತಿರ್ಬೋದು. ಹೆಚ್ಚು ಜಪ ಪೂಜೆಗಳನ್ನು ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಯಾರು ಪರ್ಫೆಕ್ಟ್, ಹಾಗೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಮ ಪ್ರೀತಿನ ಗೌರವಿಸ್ತಿದ್ದಾರೆ, ನಿಮ್ಮನ್ನು ಗೌರವಿಸ್ತಿದ್ದಾರೆ, ನಿಮ್ಮ ಕುಟುಂಬನ ಗೌರವಿಸ್ತಿದ್ದಾರೆ ಅನ್ನೋದನ್ನು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಎಸ್, ನಿಮ್ಮ ಲೈಫಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಟಾಂಟ್ ಮಾಡಿರ್ಬೋದು, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಸ್ಟೇಬಲ್ ಆಗಿದ್ದೀನಿ ಅಂತ. ಬಟ್ ಯಾರು ಎಲ್ಲದರಲ್ಲೂ ಮಿಸ್ಟೇಕ್ಸ್ ಆಗುತ್ತೆ, ಯಾವುದ್ರಲ್ಲಾದರೂ ಮಿಸ್ಟೇಕ್ಸ್ ಮಾಡಲೇಬೇಕಾಗತ್ತೆ ಅಥವಾ ಮಿಸ್ಟೇಕ್ಸ್ ಆಗುತ್ತೆ. ಯಾರು ಪರ್ಫೆಕ್ಟ್ ಆಗಿರೋದಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ. ಹಾಗೆ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಇನ್ನಷ್ಟು ಜನಕ್ಕೆ ನಿಮ್ಮ ಪ್ರೀತಿ ಅಗತ್ಯ ಇದೆ, ಆ ವ್ಯಕ್ತಿಗಳಿಗೆ ನಿಮ್ಮ ಪ್ರೀತಿ ಕೊಡ್ತಿದ್ದೀರಾ. ನಿಮ್ಮ ಮಾತುಗಳಿಂದ ನಿಮ್ಮ ಮಾತು ನುಡಿಗಳಿಂದ ಆ ವ್ಯಕ್ತಿ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಖಂಡಿತ ಕಣ್ಣೀರನ್ನು ಒರೆಸುವಂತಹ ವ್ಯಕ್ತಿಗಳು ನೀವು ಆಗ್ತಿದ್ದೀರಾ. ಫೈಲ್ ನಂಬರ್ 2, ತುಂಬ ಭಾವುಕನಾಗ್ತಿದ್ದೀರಾ. ಫೈಲ್ ನಂಬರ್ 2, ಮುಂದಿನ ದಿನಗಳಲ್ಲಿ ತುಂಬ ಅರ್ಥ ಮಾಡ್ಕೋತಿದ್ದೀರಾ. ಇನ್ನಷ್ಟು ಅರ್ಥ ಮಾಡಿಸ್ಬೇಕಾಗಿದೆ ನೀವು ಕೆಲವು ವ್ಯಕ್ತಿಗಳಿಗೆ, ಅದನ್ನು ಕೂಡ ಆ ಕೆಲಸನೂ ಕೂಡ ನೀವು ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2, ಬಹಳಷ್ಟು ಬ್ಯೂಟಿಫುಲ್ ಮೆಸೇಜಸ್ ನಿಮಗೆ ಒಂದು ರೀಡಿಂಗಲ್ಲಿ ಸಿಕ್ಕಿದೆ. ಎಸ್ ಆರ್ ನೋ ರೀಡಿಂಗ್ ನೋಡೋಣ. ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಪ್ರಶ್ನೆ ಇರಲಿ, ಶನಿ ಪರಮಾತ್ಮ ಸ್ವಾಮಿ ಅದಕ್ಕೆ ನಿಮಗೆ ಏನು ಮೆಸೇಜಸ್ ಕೊಡ್ತಿದ್ದಾರೆ ಅನ್ನೋದನ್ನು ನೋಡೋಣ. ಎಸ್, ಫೈಲ್ ನಂಬರ್ 2, ಕುಂಭರಾಶಿ ಹಾಗೂ ತುಲಾ ರಾಶಿಯ ಎನರ್ಜೀಸ್. ಆ ವ್ಯಕ್ತಿಗಳಿಂದ ನಿಮಗೆ ತುಂಬ ಸಪೋರ್ಟ್ ಇದೆ, ಪ್ರೀತಿ ಸಿಗ್ತಿದೆ, ಅಥವಾ ನಿಮ್ಮ ರಾಶಿ ಆಗಿರಬಹುದು. ತುಲಾ ಹಾಗೂ ಕುಂಭರಾಶಿ ಖಂಡಿತ ನಿಮಗೆ ಹೆಚ್ಚಿನ ಹೆಲ್ತಲ್ಲಿ ವೆಲ್ ಆಗ್ತಿದೆ, ಹಾಗೆ ಇನ್ನಷ್ಟು ಸ್ಟೇಬಲ್ ಆಗ್ತಿದ್ದೀರಾ. ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಯಾರು ನಿಮಗೆ ಚೀಟ್ ಮಾಡಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬಂದು ನಿಮ್ಮನ್ನು ಗೌರವಿಸ್ತಿದ್ದಾರೆ. ಆ್ಯಂಡ್ ನೀವು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಇದೆ. ಎಸ್ ಅಂತ ಆನ್ಸರ್ ಕೂಡ ಬಂದಿದೆ. 555 ಹಾಗೂ 4 ಹಾಗೂ ಈ ಒಂದು ನಂಬರ್ಸ್ನ ನೀವು ಹೆಚ್ಚಾಗಿ ನೋಡ್ತಿರ್ಬಹುದು. STU ಆ್ಯಂಡ್ R ಲೆಟರ್ ಈ ಒಂದು ಅಕ್ಷರದಲ್ಲಿ ಇರುವಂಥ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಫೈಲ್ ನಂಬರ್ 2. ಹಾಗೆ ಸೆಪ್ಟೆಂಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ. ಆ ಒಂದು ಮಂತಲ್ಲಿ ನೀವು ತುಂಬ ಇನ್ನಷ್ಟು ಹೆಚ್ಚು ಪ್ರೀತಿ ಗೌರವನ ಸಂಪಾದಿಸ್ತಿದ್ದೀರಾ. ಹಾಗೆ ನೀವು ಅಂದ್ಕೊಂಡಿರೋದನ್ನು ಒಂದು ರೀತಿ ಗೋಲ್ ರೀಚ್ ಮಾಡುವಂತಹ
ಸಾಧನೆನ ಮಾಡ್ಬೋದು ಆ ಒಂದು ಮಂತಲ್ಲಿ. ಆ ಒಂದು ಮಂತ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಸೆಪ್ಟೆಂಬರ್ ಮಂತ್ ನನಗೆ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರಿ ಕೃಷ್ಣ.